ಮಕ್ಕಳೇ, ಇವತ್ತಿನ ತರಗತಿಗೆ ತಾವೆಲ್ಲರೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ಒಂದು ಗದ್ಯ ಭಾಗವನ್ನ ಅಧ್ಯಯನ ಮಾಡೋಣ. ಗದ್ಯ ಭಾಗಕ್ಕಿಂತ ಮುಂಚಿತವಾಗಿ ಪೂರ್ವಭಾವಿ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತ ಪೀಠಿಕೆ ರೂಪದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋಣ. ಪ್ರಶ್ನೆಗಳನ್ನ ಕೇಳುವ ಮುಖಾಂತರ ಉತ್ತರವನ್ನ ಪಡೆಯುತ್ತಾ ಆ ಗದ್ಯ ಭಾಗಕ್ಕೆ ಹೋಗೋಣ ಅಲ್ವಾ? ಹಾಗಾದ್ರೆ ಪ್ರತಿಯೊಂದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಹಲವಾರು ಜಾತಿ ಮತ ಧರ್ಮಗಳಿಂದ ಕೂಡಿರ್ತಕ್ಕಂತಹ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂತಹ ದೇಶ ಅಂತೇಳಿ ಗೊತ್ತಿರತಕ್ಕಂಥದ್ದು ಅಲ್ವಾ? ವಿಶ್ವದ ಯಾವ ದೇಶದಲ್ಲೂ ಕೂಡ ಇದೇ ಇರತಕ್ಕಂತಹ ಒಂದಷ್ಟು ಧರ್ಮಗಳಿಗೆ ಒಂದು ಎಲ್ಲಾ ಧರ್ಮಗಳು ಕೂಡ ಸಮಾನವಾಗಿರ್ತಕ್ಕಂತಹ ಸರಿಸಮಾನವಾಗಿರ್ತಕ್ಕಂತಹ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಪುಣ್ಯಭೂಮಿ ನಮ್ಮ ಭಾರತ ದೇಶ ಅಂತ ಅಲ್ವಾ? ಇಂಥ ಒಂದು ಭಾರತ ದೇಶದಲ್ಲಿ ಹಲವು ಧರ್ಮಗಳು ಕೂಡ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಯಾವ ಯಾವ ಧರ್ಮಗಳಿದಾವೆ ನಮ್ಮ ಭಾರತ ದೇಶದಲ್ಲಿ? ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಬೌದ್ಧ ಧರ್ಮ, ಬೌದ್ಧ ಧರ್ಮ, ಆಮೇಲೆ ಜೈನ ಧರ್ಮ, ಈ ರೀತಿಯಾಗಿ ಹಲವು ಧರ್ಮಗಳು ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾದ್ರೆ ಒಂದೊಂದು ಧರ್ಮಕ್ಕೂ ಕೂಡ ನಿರ್ದಿಷ್ಟ ಸ್ಥಾಪಕರು ಅಂತಕ್ಕಂಥದ್ದು ಕೂಡ ಬರ್ತಾ ಹೋಗ್ತಾರೆ. ಹಾಗೆ ನಿರ್ದಿಷ್ಟ ಪವಿತ್ರ ಗ್ರಂಥಗಳು ಅಂತಕ್ಕಂಥದ್ದು ಕೂಡ ನಾವು ಬರ್ತಾ ಹೋಗ್ತದೆ. ನಮ್ಮ ಹಿಂದೂ ಧರ್ಮಕ್ಕೆ ಅಂತ ಬಂದಾಗ ಹಿಂದೂ ಧರ್ಮದ ಸ್ಥಾಪಕ ಯಾರು ಕೂಡ ಅಂತ ಬರೋದಿಲ್ಲ. ಹಿಂದೆ ಅದೇ ರೀತಿಯಾಗಿ ಮುಸ್ಲಿಮ್ಸ್ ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೆ ಅದರ ಸ್ಥಾಪಕರು ಯಾರು ಅಂತ ಕೂಡ ಬರ್ತಾ ಹೋಗ್ತಾರೆ. ಈಗ ನಾವು ಪವಿತ್ರ ಗ್ರಂಥಗಳು ಅಷ್ಟೇ ತಗೋಣ ನಾವು. ಹಾಗಾದ್ರೆ ಮುಸ್ಲಿಮರ ಪವಿತ್ರ ಗ್ರಂಥ ಯಾವುದು? ಕುರಾನ್. ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್. ಕ್ರಿಶ್ಚಿಯನ್ ಪವಿತ್ರ ಗ್ರಂಥ ಬೈಬಲ್. ವೆರಿ ಗುಡ್. ಹಾಗಾದ್ರೆ ನಮ್ಮ ಹಿಂದೂಗಳ ಪವಿತ್ರ ಗ್ರಂಥ ಯಾವುದು? ಭಗವದ್ಗೀತೆ. ಆಮೇಲೆ ಗಟ್ಟಿ ಹೇಳಿ. ಮಹಾಭಾರತ ರಾಮಾಯಣ. ಹೌದು, ಹಿಂದೂ ಧರ್ಮಕ್ಕೆ ಪವಿತ್ರ ಗ್ರಂಥಗಳು ಒಂದ್ ರೀತಿಯಲ್ಲಿ ಇಲ್ಲ. ಆದ್ರೆ ಇರ್ತಕ್ಕಂತಹ ಮಹಾಭಾರತ ರಾಮಾಯಣ ಮತ್ತು ಭಗವದ್ಗೀತೆ ಅಂತಕ್ಕಂಥ ಏನಿದವೋ ಇವನ್ನ ಅತ್ಯಂತ ಪೂಜನೀಯ ದೃಷ್ಟಿಕೋನದಿಂದ ನಾವು ನೋಡೋದ್ರಿಂದ ಆ ಮೂರು ಗ್ರಂಥಗಳನ್ನ ನಾವು ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಅಂತೇಳಿ ಕರಿಬಹುದು ಅಲ್ವಾ? ಮಹಾಭಾರತದ ಒಳಭಾಗದಲ್ಲಿ ಬರ್ತಕ್ಕಂಥದ್ದು ಭಗವದ್ಗೀತೆ ಅಂತ. ಹಾಗಾದ್ರೆ ಮಹಾಭಾರತ ಆಗಿರ್ಬೋದು ಅಥವಾ ಭಗವದ್ಗೀತೆ ಅಂತ ಆಗಿರ್ಬೋದು, ಇವೆರಡು ಗ್ರಂಥಗಳನ್ನ ಯಾರು ಬರೆದಿದ್ದಾರೆ? ಮಹಾಭಾರತ ಯಾರು ಬರೆದಿದ್ದು? ಯಾರು? ಗುಡ್. ಮಹಾಭಾರತವನ್ನ ಬರೆದವರು ವ್ಯಾಸ ಮಹರ್ಷಿ. ಹಾಗೆ ಮತ್ತೊಂದು ಕೂಡ ಹೇಳಿದೆ ರಾಮಾಯಣ. ಯಾರು ಬರೆದಿದ್ದು? ವೆರಿ ಗುಡ್. ಮಹಾಭಾರತ ಮತ್ತು ಭಗವದ್ಗೀತೆಯನ್ನ ವ್ಯಾಸ ಮಹರ್ಷಿಗಳು ಬರೆದ್ರೆ ರಾಮಾಯಣನ ವಾಲ್ಮೀಕಿ ಮಹರ್ಷಿಗಳು ಬರೆದಿದ್ದಾರೆ ಅಲ್ವಾ? ಹಾಗಾದ್ರೆ ನಮ್ಮ ರಾಮಾಯಣಕ್ಕೆ ಬರೋಣ. ಈಗ ರಾಮಾಯಣದಲ್ಲಿ ಬರ್ತಕ್ಕಂತಹ ಪ್ರಮುಖ ಪಾತ್ರಧಾರಿಗಳು ಯಾರು? ರಾಮಾಯಣದಲ್ಲಿ ಯಾರು ಮುಖ್ಯವಾಗಿ ನಮ್ಮ ರಾಮಾಯಣ ಅಂತ ತಕ್ಷಣ ಹೇಳಿದ ತಕ್ಷಣ ಬರ್ತಕ್ಕಂಥ ಕೆಲವೊಂದು ಎಷ್ಟು ಹೆಸರು ಬರಲೇಬೇಕು. ಮುಖ್ಯವಾಗಿ ಎಲ್ಲಾ ಪಾತ್ರಗಳನ್ನು ನಾವು ನೋಡ್ಕೊಳ್ಳಿಕ್ ಆಗಲ್ಲ. ಕೆಲವೊಂದು ಪಾತ್ರ ಬರಲೇಬೇಕು. ರಾಮಾಯಣದಲ್ಲಿ ರಾಮ ಬರಲೇಬೇಕು, ಸೀತೆ, ಲಕ್ಷ್ಮಣ, ಆಂಜನೇಯ, ಆಮೇಲೆ ರಾವಣ, ಆಂಜನೇಯ ಬಿಡುತ್ತಾ ಇದ್ರೆ ಆಂಜನೇಯದಲ್ಲ ರಾಮಾಯಣ ಕಂಪ್ಲೀಟ್ ಆಗೋದೇ ಇಲ್ಲ. ಶೂರ್ಪನಖಿ ರಾವಣ ಅಂದ್ರೆ ಏನೋ ಸೀತೆ ಹಾಕೋಣ ಆಗ್ಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದೇ ಶೂರ್ಪನಖಿ ಅಂತ ತಗೊಂತಾರೆ. ಆಟೋ ಕೂಡ ಬಿಡೋಲ್ಲ ನಾವು. ರಾವಣ ತಮ್ಮ ಕುಂಭಕರ್ಣ, ವಿಭೀಷಣ, ಮಂಡೋದರಿ, ರಾವಣ ಹೆಂಡತಿ. ಬಟ್ ಅಷ್ಟೊಂದು ಬರಲ್ಲ. ಚಿಕ್ಕ ಪಾತ್ರ ಮಂಡೋದರಿ ಪಾತ್ರ ಅಂತಕ್ಕಂಥದ್ದು ಅತ್ಯಂತ ಚಿಕ್ಕ ಪಾತ್ರ. ಅದು ಕೆಲವೊಂದ್ ಕಡೆ ತುಂಬಾ ಮುಖ್ಯ ಪಾತ್ರ ಆಗುತ್ತೆ. ಜೊತೆಗೆ ರಾಮನ ತಂದೆ ಹೆಸರು ಬಿಡ್ತಾ ಇದ್ದಾರೆ, ನೀವು ತಾಯಿ ಹೆಸರು ಬಿಡ್ತಾ ಇದ್ದೀರಿ. ಯಾರು? ಶ್ರೀರಾಮನ ತಂದೆ ಹೆಸರೇನು? ರಾಮನ ತಂದೆ ಹೆಸರೇನು? ಮರ್ತ್ಬಿಟ್ರೆ 5ನೇ ಕ್ಲಾಸಲ್ಲಿ ಹೇಳಿದ್ದಲ್ಲ ನಿಮಗೆ.
8ನೇ ಕ್ಲಾಸಲ್ಲಿ ಹೇಳಿದೆ ಕಥೆ ನಿಮಗೆ. ರಾಮಾಯಣದ ಕಥೆಯನ್ನ 8ನೇ ಕ್ಲಾಸಲ್ಲಿ ಹೇಳಿದ್ದೀನಿ. ಇರ್ಲಿ ಬಿಡಿ, ನಾನೇ ಹೇಳ್ತೀನಿ. ರಾಮನ ತಂದೆ ಹೆಸರು ದಶರಥ. ಈಗ ನೆನಪಾಗ್ತಾ ಇದೆ ಅಲ್ವಾ? ಹೇಳಿಲ್ವ ನಿಮಗೆ? ರಾಮನ ತಂದೆ ಹೆಸರು ದಶರಥ ಮಹಾರಾಜ. ದಶರಥ ಮಹಾರಾಜನಿಗೆ 3 ಜನ ಮಕ್ಕಳು, ಸರಿ ಹೆಂಡತಿರು. ದಶರಥ ಮಹಾರಾಜನಿಗೆ 3 ಜನ ಹೆಂಡತಿರು. ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೆ. ದಶರಥ ಮಹಾರಾಜನಿಗೆ ಕೌಸಲ್ಯೆ, ಸುಮಿತ್ರೆ ಮತ್ತೆ ಕೈಕೆ ಅಂತಕ್ಕಂತಹ 3 ಜನ ಹೆಂಡತಿಯರು. ಈ 3 ಜನ ಹೆಂಡತಿಯರಿಗೆ 4 ಜನ ಮಕ್ಕಳು ಹುಡ್ತಾರೆ. 4 ಜನ ಯಾರಂತ ಹೇಳ್ತೀರಾ? ಒಂದು ರಾಮ, ಎರಡನೇದು ಲಕ್ಷ್ಮಣ, ಮತ್ತೊಂದು ಪಾತ್ರ ಮುಖ್ಯ ಆಗುತ್ತೆ ಅಲ್ಲ, ಭರತ ಮತ್ತೆ ಶತ್ರುಘ್ನ. ಎಣ್ಣೆ ಸ್ವಲ್ಪ ಪಾಠ ಮಾಡಿದ್ರಲ್ಲ, ಮರದೊಡ್ಡಿದ್ರೆ ನಮಗೆ ಅಲ್ಲ ಮುದ್ದಣ್ಣ ಮನೋರಂಜನೆ ಒಂದು ಪಾಠ ಬರುತ್ತೆ, ಸಪ್ತಾಕ್ಷರಿ ಮಂತ್ರ ಅಂತ ಅಲ್ವಾ? ಆ ಪಾಠ ಮಾಡಬೇಕಾದ್ರೆ ಹೇಳಿಲ್ವಾ ನಿಮಗೆ? ಅಲ್ಲೂ ಕೂಡ ಹೇಳಿದ್ದೇನೆ. ಕನಕದಾಸರದ್ದು ಒಂದು ಪದ್ಯ ಬರುತ್ತೆ, ಯಾವ್ದು? ರಾಮಧಾನ್ಯ ಚರಿತೆ. ರಾಮಧಾನ್ಯ ಚರಿತೆ ಪಾಠ ಪದ್ಯ ಮಾಡ್ಬೇಕಾದ್ರೂ ಕೂಡ ಅಲ್ಲಿ ಹೇಳಿದ್ದೀನಿ. ಇಡೀ ರಾಮಾಯಣದ ಅದನ್ನ 2 ಸಲ ಹೇಳಿದ್ದೀನಿ ನಿಮಗೆ, ಆದರೂ ಕೂಡ ನೆನಪಿಲ್ಲ ನಿಮಗೆ. ಮರಿಬಾರದು ಆಯ್ತಾ? ಯಾಕೆ ರಾಮಧಾನ್ಯ ಚರಿತೆ ಸರಿ ಮುದ್ದಣ್ಣಂತ ಅಲ್ಲಿ ಅದು ಸಪ್ತಾಕ್ಷರಿ ಮಂತ್ರ ತಗೊಂಡಿ ಅಂತಂದಾಗ, ಶತ್ರುಘ್ನಾದ್ಯ ಅನ್ನ ಒಳಗೊಂಡಂತಹ ಒಂದು ಸೈನ್ಯ ಯಜ್ಞಾಶ್ವದ ಹಿಂದೆ ಹೋಗುತ್ತೆ. ಆ ಅಶ್ವ ಎಲ್ಲೆಲ್ಲ ಹೋಗುತ್ತೆ, ಅದರ ಹಿಂಭಾಗದಲ್ಲಿ ಇವರು ಕೂಡ ಹೋಗ್ತಾರೆ. ಒಂದು ಪಾಯಿಂಟ್ ಬರುತ್ತೆ. ಆ ಸಂದರ್ಭದಲ್ಲಿ ಇಡೀ ಕಥೆ ಎಲ್ಲ ಹೇಳಿದ್ದೇನೆ ನಿಮಗೆ, ಆಯ್ತಾ? ಹಾಗಾಗಿ ಇಲ್ಲಿ ಬರೋಣ. ಈಗ ದಶರಥನಿಗೆ ಹೋಗ್ತಾನೆ 4 ಜನ ಮಕ್ಕಳು, ರಾಮ, ಲಕ್ಷ್ಮಣ, ಭರತ ಮತ್ತೆ ಶತ್ರುಘ್ನ. ಈ ರೀತಿಯಾಗಿ 4 ಜನ ಮಕ್ಕಳು. ಇಲ್ಲಿ ರಾಮ, ಲಕ್ಷ್ಮಣ ದೇಹ 1, ದೇಹವೆರಡು, ಜೀವ 1 ಎನ್ನುವ ಹಾಗೆ ಬದುಕ್ತಕ್ಕಂಥವ್ರು ಯಾರ್ಯಾರು? ರಾಮ ಮತ್ತು ಲಕ್ಷ್ಮಣ. 4 ಜನ ಸಹೋದರರು. ಹೌದು, ಇಲ್ಲ ಅಂತಲ್ಲ. ಹುಟ್ಟಿನಿಂದಲೂ ಕೂಡ ಬೆಳೆಯುವ ಹಂತದವರೆಗೂ ಪ್ರತಿಯೊಂದು ಸಂದರ್ಭದಲ್ಲೂ ಜೊತೆಯಾಗಿ ಓದೋರು, ಜೊತೆಗೆ ಎಲ್ಲಾ ವಿದ್ಯಾಭ್ಯಾಸವನ್ನ ಕಲ್ತಂತರು, ಆಡ್ತಾ ನಲಿತಾ ಕುಡ್ತಾ ಎಲ್ಲಾ ಜೊತೆಗೆ ಇರ್ತಾರೋ. ಆದರೂ ಕೂಡ ಅದೇನೋ ಗೊತ್ತಿಲ್ಲ, ರಾಮನಿಗೂ ಮತ್ತೆ ಲಕ್ಷ್ಮಣನಿಗೂ ಅತೀವವಾಗಿರ್ತಕ್ಕಂತಹ ಪ್ರೀತಿ. ಅದಕ್ಕೆ ಹೇಳಿರೋದು ಎರಡು ದೇಹ, ಆದ್ರೆ ಅವರಿಬ್ಬರ ಜೀವ ಒಂದೇ ಎನ್ನುವ ಮಟ್ಟಿಗೆ ಜೀವನವನ್ನ ಮಾಡದಂಥದ್ದು. ಅವು ಯಾವಾಗಲೂ ಕೂಡ ಜೊತೆಯಾಗೇ ಇರ್ತಿದ್ರು. ಇನ್ನು ಅಟ್ಲೀಸ್ಟ್ ಭರತ ಮತ್ತೆ ಶತ್ರುಘ್ನ ಅವರಿಬ್ರು ಇದ್ದು ಬಿಟ್ರೆ ಇವರಿಬ್ಬರದ್ದು ಯಾವಾಗಲೂ ಜೊತೆಯಾಗಿರ್ತಾರೆ. ಹಾಗೇನೆ ಈ ಕಡೆ ಭಾಗಕ್ಕೆ ಬಂದಾಗ ರಾಮ ಮತ್ತೆ ಲಕ್ಷ್ಮಣ ಹೇಗಿರ್ತಾರೋ ಹಾಗೆ ಭರತ ಮತ್ತೆ ಶತ್ರುಘ್ನ ಅವರಿಬ್ರು ಕೂಡ ಯಾವಾಗಲೂ ಜೊತೆಯಾಗಿರ್ತಾರೆ. ಸೊ ಅವರು ಕೂಡ ಅವರ ನಡುವೆ ಒಂದು ಒಡನಾಡತಕ್ಕಂಥದ್ದು ತುಂಬಾ ಅತೀವವಾಗಿ ಇರ್ತಾ ಇತ್ತು. ಈಗ ರಾಮ ಅಂತಕ್ಕಂಥ 4 ಜನ ಸಹೋದರಲ್ಲಿ ಅತ್ಯಂತ ಹಿರಿಯವರು. ಜೊತೆಗೆ ದಶರಥನ ಕೌಸಲ್ಯ ಪತ್ನಿಯಾಗಿರ್ತಕ್ಕಂತಹ ಮೊದಲ ಪತ್ನಿ ಅವಳು. ದಶರಥನ ಮೊದಲ ಪತ್ನಿ ಕೌಸಲ್ಯ ಅಂತಕ್ಕಂಥದ್ದು ಕೌಸಲ್ಯ ಮಗ ರಾಮ ಅಲ್ವಾ? ಹಿಂದೆ ಯಾವುದೇ ಒಬ್ಬ ರಾಜ ತನ್ನ ಮಗನಿಗೆ ಪಟ್ಟಾಭಿಷೇಕ ಆಗ್ತಕ್ಕಂತ ಮಾಡಬೇಕು ಅಂತ ಹೊರಟಾಗ ತನ್ನ ವಂಶದ ಮೊದಲ ಮಗನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ರು ಅಲ್ವಾ? ಹಾಗೆ ಇಲ್ಲೂ ಕೂಡ ದಶರಥ ತನ್ನ ಮಗನಾಗಿರ್ತಕ್ಕಂತಹ ರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದಷ್ಟು ಕತೆ ತಿಳ್ಕೋಬೇಕು ನಾವು. ಆ ಪಾಠಕ್ಕೆ ನಾವು ಈಗ ಏನ್ ಪಾಠಕ್ಕೆ ಹೋಗ್ತಾ ಇದ್ವಿ ಆ ಪಾಠಕ್ಕೆ ಪೂರ್ವಕವಾಗಿರ್ತಕ್ಕಂಥ ಒಂದು ಕತೆ ಇದು. ಹಾಗಾಗಿ ಪಟ್ಟಾಭಿಷೇಕವನ್ನು ಮಾಡಬೇಕಂತ ಹೇಳ್ಬಿಟ್ಟು ಸಕಲ ಸಿದ್ಧತೆಯನ್ನು ಕೂಡ ಮಾಡ್ತಾ ಇರ್ತಾರೆ. ರಾಮನಿಗೆ ಕೂಡ ನಾಳೆ ದಿನ ಪಟ್ಟಾಭಿಷೇಕ ಮಾಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಬರ್ತಾ ಹೇಳ್ತಾರೆ. ಜೊತೆಗೆ ರಾಮನು ಕೂಡ ಅದಕ್ಕೆ ಪಟ್ಟಾಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂತ ಇರ್ತಾರೆ. ಹಾಗೆ ಒಂದು ಪಟ್ಟಾಭಿಷೇಕವನ್ನು ಮಾಡಲಿಕ್ಕೆ ಏನೇನೆಲ್ಲಾ ಸಿದ್ಧತೆಗಳು ಬೇಕೋ ಅಂತಹ ಒಂದು ಎಲ್ಲಾ ಸಿದ್ಧತೆಯನ್ನ ಇಡೀ ರಾಜ್ಯದಾದ್ಯಂತ
ಮಾಡ್ತಾ ಇರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ದಶರಥನ ಮೂರನೇ ಹೆಂಡತಿ ಇದ್ದಾಳಲ್ಲ, ಯಾರು? ಕೈಕೇಯಿ. ಇವರೊಬ್ಬ ದಾಸಿ ಇರ್ತಾಳೆ, ಯಾರು ಗೊತ್ತೇ? ಯಾರಾದ್ರು ಮಂಥರೆ. ಕೈಕೇಯ ದಾಸಿ ಮಂಥರೆ ಅಂತಕ್ಕಂಥವ್ರು, ದಾಸಿಯವರು, ಸೇವಕಿ ಅಂತ ಅಲ್ವಾ? ಅವಳು ಕೈಕೇಯ ತಲೆಯನ್ನ ಕೆಡಿಸ್ತಾಳೆ. ಅನ್ನೋದಂತ ಅಂದ್ರೆ ಅದುವರೆಗೂ ಕೂಡ ಆ ಯಾರೇ 4 ಜನ ಮಕ್ಕಳಿದ್ರು ಕೂಡ 4 ಜನರನ್ನು ಕೂಡ ತಮ್ಮ ಮಕ್ಕಳನ್ನಾಗಿ ನಮ್ಮ 3 ಜನ ಹೆಂಡತಿರು ಕೂಡ ತಿಳ್ಕೊಂಡಿರ್ತಾರೆ. ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೂ ಕೂಡ ಹುಟ್ಟಿದಂತ ಮಾತ್ರ ತಮ್ಮ ಆಗಲ್ಲ, ಎಲ್ಲರೂ ಕೂಡ ತನ್ನ ಮಕ್ಕಳೇ ಅನ್ನೋ ರೀತಿಯಾಗಿ ಇದ್ದಂಥವ್ರು. ಆದ್ರೆ ಯಾವಾಗ ಮಂಥರೆ ಪ್ರವೇಶವನ್ನ ಪಡ್ಕೊತಾರೆ ಇರ್ತಾಳೆ ಅವತ್ರ, ಅವಾಗ ಹೇಳ್ತಾ ಇದ್ದಂತ ಅದನ್ನು ಕೂಡ ಕೇಳಿಕೆ ಹೋಗಿರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಮಂಥರೆ ಕೈಕೇಯನ್ನ ತಲೆಯನ್ನ ಕೆಡಿಸ್ತಾರೆ. ಯಾವ ರೀತಿ ಹೇಳಿದ್ರೆ, ಕೈಕೇಯ ಮಗನಾಗಿರ್ತಕ್ಕಂತಹ ಭರತ, ಕೈಕೇಯ ಮಗ ಭರತನ ಪಟ್ಟಾಭಿಷೇಕ ಆಗ್ಲಿಕ್ಕೆ ಅಥವಾ ಅವನು ರಾಜನಾಗಿ ನೋಡ್ಲಿಕ್ಕೆ ನಿನಗೆ ಇಷ್ಟ ಇಲ್ವಾ? ಒಬ್ಬ ರಾಜನಾದ್ರೆ ನಿನ್ನ ರಾಜಮಾತೆ ಅಂತ ಕರೀತಾರೆ. ಈ ರೀತಿಯಾಗಿ ಒಂದಷ್ಟು ವಿಚಾರನ ಹೇಳಿ ಆಚೆ ತಲೆ ಕೆಡಿಸ್ತಾರೆ. ಹಾಗಾಗಿ ಕೈಗೆ ಸಂಪೂರ್ಣವಾಗಿ ಮನ ಪರಿವರ್ತನೆ ಆಗುತ್ತೆ, ಬದಲಾಗಿಟ್ಟು ತನ್ನ ಮಗ ಭರತನೇ ಈ ರಾಜ್ಯದ ರಾಜನಾಗಬೇಕು, ಅಯೋಧ್ಯೆಗೆ ಮುಂದಿನ ಅರಸನಾಗಬೇಕು ಅಂತ ಹೇಳ್ಬಿಟ್ಟು ಹಡೆಯಾಡಿ ದಶರಥನ ಕಳಿಸ್ತಾರೆ. ದಶರಥನನ್ನು ಕೂಡ ಹೇಳ್ತಾರೆ. ಈಗ ಆಲ್ರೆಡಿ ಎಂತ ಪರಿಸ್ಥಿತಿ ಅಂತಂದ್ರೆ ಎಲ್ಲಾ ಸಕಲ ಸಿದ್ಧತೆ ಮಾಡ್ತಾರೆ, ನಾಳೆ ದಿನ ಪಟ್ಟಾಭಿಷೇಕ ಕೂಡ ಕಟ್ಟಬೇಕು. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ದಶರಥ? ಸಂದಿಗ್ಧ ಪರಿಸ್ಥಿತಿ. ಯಾಕಂದ್ರೆ ಮೊದಲ ಮಗ ಯುವರಾಜನಾಗಬೇಕಾದಂತ ಪಟ್ಟಾಭಿಷೇಕವನ್ನು ಮಾಡ್ತಕ್ಕಂಥದ್ದು ನಿಯಮ. ಜೊತೆಗೆ ಅದಕ್ಕೆ ರಾಮನು ಕೂಡ ತಿಳಿಸಾಗಿದೆ, ಎಲ್ಲಾ ಸಕಲ ಸಿದ್ಧತೆಯನ್ನು ಕೂಡ ಮಾಡಾಗಿದೆ. ಇಂತಹ ಸಂದರ್ಭದಲ್ಲಿ ಮನಸ್ಸಿಗೆ ತುಂಬಾ ಭಾರ ಆಗ್ತಾ ಇದೆ, ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆದ್ರೆ ಮಾಡಲೇಬೇಕಾಗಿರುವಂತಹ ಅನಿವಾರ್ಯ ಪ್ರೀತಿ, ಅನಿವಾರ್ಯ ಪರಿಸ್ಥಿತಿ. ಇದಕ್ಕೆ 2 ಕಾರಣ ಬರುತ್ತೆ. ಒಂದು, ಕೈಕೇಯಿ ಮೇಲೆ ಅತೀವವಾಗಿರ್ತಕ್ಕಂತಹ ಪ್ರೀತಿ. ಯಾಕೆ ಅತೀವವಾಗಿರ್ತಕ್ಕಂತಹ ಪ್ರೀತಿ ದಶರಥನಿಗೆ ಅಂದ್ರೆ, ಅವಳು ಚಿಕ್ಕ ಪ್ರಾಯದವರು, ಚಿಕ್ಕ ಹೆಂಡತಿ. ಆ ಚಿಕ್ಕ ಹೆಂಡತಿ ಮೇಲೆ ಸ್ವಲ್ಪ ದಶರಥನಿಗೆ ಪ್ರೀತಿ ಜಾಸ್ತಿ. ಹಾಗೆ ದಶರಥ ಹಿಂದೊಮ್ಮೆ ಶತ್ರುರಾಜರ ಮೇಲೆ ಯುದ್ಧಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೈಕೇಯಿ ಕೂಡ ಜೊತೆಗೆ ಹೋಗಿರ್ತಾರೆ. ದಶರಥ ಜೊತೆ ಕೈಕೇಯಿ ಕೂಡ ಯುದ್ಧಕ್ಕೆ ಹೋಗಿರ್ತಾರೆ. ದಶರಥ ಯುದ್ಧವನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನೋ ರಥದ ಚಕ್ರ ಇರ್ತಾರೆ. ಚಕ್ರ ಬೀಳಬಾರ್ದು ಬಿಟ್ಟು ಒಂದು ಏನಂತಾರನ್ನ ಗೂಟ ಕಿರಾಣಿ ಅಂತಾರೆ, ಮಳೆ ಇಟ್ಟಿರ್ತಾರೆ. ಅದು ಮಳೆ ಉದುರೋಡುತ್ತೆ ಎಷ್ಟೋ ದೂರದಲ್ಲಿ ಎಲ್ಲೋ. ಸೊ ಅದನ್ನ ಕೈಕೇಯಿ ಅಂತಕ್ಕಂಥವ್ರು ನೋಡಿರ್ತಾಳೆ. ಆವಾಗ ಏನ್ ಮಾಡ್ತಾಳೆ, ಅಯ್ಯ ನನ್ನ ಪತಿ ಬಿದ್ದೋಗ್ಬಿಡ್ತಾರಲ್ಲ, ಇನ್ನು ಯುದ್ಧ ಕೆಳಗೆ ಬಿದ್ದಾಗ ಸೋತಂಗೆ ಲೆಕ್ಕ. ಹಂಗಾಗಿ ಜೊತೆಗೆ ಹೇಳಂಗಿಲ್ಲ ಅಂತ ಪರಿಸ್ಥಿತಿ. ಯಾಕಂದ್ರೆ ಹೇಳೋದ್ರೆ ಗಮನ ಈ ಕಡೆ ಬಂತು ಅನ್ನೋದ್ರೆ ಇವ್ರ ಮೇಲೆ ಬಾಣ ಹೊಡೆದು ಸಾಯಿಸ್ಬಿಡ್ತಾರೆ. ಸೊ ಅಂತ ಒಂದು ಪರಿಸ್ಥಿತಿ. ಹಾಗಾಗಿ ಅವ್ನ ಗಮನಕ್ಕೆ ತರಬೇಡಂತ ತನ್ನ ಬೆರಳಿರ್ತಾರೆ, ಬೆರಳನ್ನ ಒಂದು ತೂತೊಳಗೆ ಚಕ್ರ ಬೀಳದಾಗೆ ಇಟ್ಟಿರ್ತಾರೆ ಅದರೊಳಗೆ. ಅದು ಯಾವಾಗಲೂ ಎಷ್ಟೋ ಹೊತ್ತು ಆದ್ಮೇಲೆ ದಶರಥನ ಗಮನಕ್ಕೆ ಬರುತ್ತೆ. ಅಷ್ಟೊತ್ತಿಗೆ ರಕ್ತ ಅಂತಕ್ಕಂಥದ್ದು ಅವಳ ಬೆರಳಿಂದ ಸುರಿತಾ ಇರುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವಳ ಒಂದು ಪ್ರೀತಿಗೆ ಅಥವಾ ತನ್ನ ಮೇಲಿರ್ತಕ್ಕಂಥ ಒಂದು ಭಕ್ತಿಗೆ ಸೋತಂತಹ ದಶರಥ ಮಹಾರಾಜ ಅವಳಿಗೆ ಒಂದು ವರವನ್ನ ಕೊಡ್ತಾನೆ. ನಿನಗೇನು ವರ ಬೇಕು ಅಂತ ಹೇಳ, ನಾನು ಅದನ್ನ ಕೊಡ್ತೀನಿ ಅಂತೇಳಿ ಹೇಳ್ತಂತೆ. ಆದ್ರೆ ಕೈಗೆ ಆ ಸಂದರ್ಭದಲ್ಲಿ ಅದನ್ನ ಕೇಳಲ್ಲ. ನನಗೀಗ ವರದ ಅವಶ್ಯಕತೆ ಇಲ್ಲ, ನನಗೆ ಮುಂದೇನಾದ್ರೂ ಬೇಕು ಅಂತ ಅನ್ಸಿದ್ರೆ ನಾನು ಅದನ್ನ ಕೇಳಿ ಅವಾಗ ಪಡ್ಕೊಂತೀನಿ ಅಂತ ಹೇಳಿದ್ದಾರೆ ಕೈಗೆ. ಅದು ಎಷ್ಟೋ ವರ್ಷ ಆಗಿತ್ತು. ಈಗ ಮಗ ಬೆಳೆದು ದೊಡ್ಡರಾಗಿದ್ದಾನೆ. ಈಗ ಇಂತಹ ಒಂದು ಸಂದರ್ಭದಲ್ಲಿ ಕೈಗೆ ಮಂತ್ರ ಅದನ್ನ ನೆನಪು ಮಾಡ್ತಾರೆ. ಕೈಗೆ ನಿನ್ನ ಮಗನಂತ ಒಂದು ಅವಕಾಶವನ್ನ ನಿನಗಿದೆ, ಕೈಯಲ್ಲಿದೆ, ಅದನ್ನು ಯಾರು ಉಪಯೋಗಿಸ್ಕೋಬಾರ್ದು ಅಂತೇಳಿ ತಲೆಯನ್ನ ತಿಳಿಸಿರ್ತಾರೆ. ಹಾಗಾಗಿ ಕೈಗೆ ದಶರಥನಿಗೆ ಹೇಳಿದಾಗ ದಶರಥನಿಗೆ ಅನಿವಾರ್ಯ ಕೊಟ್ಟಿರ್ತಕ್ಕಂಥ ಒಂದು ವರವನ್ನ ನೆರವೇರಿಸಲೇಬೇಕು. ಹಾಗಾಗಿ ಈಗ ಅನಿವಾರ್ಯ ಮಾಡಲೇಬೇಕು. ಜೊತೆಗೆ ಇನ್ನೊಂದು ಕೂಡ ಇದೆ, ಭರತನಿಗೆ ಪಟ್ಟಾಭಿಷೇಕ ಅಂತ ಮಾಡಬೇಕು ಅಂತಕ್ಕಂಥದ್ದು ಒಂದು ಅಷ್ಟೇ ಅಲ್ಲ, ರಾಮ ವನವಾಸಕ್ಕೆ ಹೋಗ್ಬೇಕು. ಎಷ್ಟು ವರ್ಷ ವನವಾಸ ಹೋಗೋದು? 14 ವರ್ಷ.
ವನವಾಸ ಹೋಗ್ಬೇಕು ಅನ್ನೋದು 12 ವರ್ಷ. ನೋಡಿ ಯೋಚನೆ ಮಾಡಿ, ನಾಳೆ ಹೇಳ್ತೀನಿ ತಿಳ್ಕೊಂಬಂದು ಹೇಳಿ 12 ಅಂತ ಹೇಳಿ ನಿಮ್ಗೆ ಕರೆಕ್ಟ್ ಯಾವ್ದು ಅಂತ ನಾನು ಹೇಳ್ತೀನಿ ಅಂತಲೇ ಇರ್ಲಿ. ನೋಡಿ ಈ ರೀತಿಯಾಗಿ 2 ನಿಬಂಧನೆಗಳನ್ನ ಹಾಕ್ತಾನೆ. ಅದಕ್ಕೆ ದಶರಥ ವಿಧಿಯಿಂದಲೇ ಒಪ್ಕೊಳ್ಳೇಬೇಕಾದಂತ ಒಂದು ಉದ್ದೇಶ. ಕೊನೆಗೆ ರಾಮನನ್ನ ಹೇಳಿ ಕಳಿಸ್ತಾರೆ. ರಾಮನ ತಿಳಿಸ್ಬೇಕಲ್ಲ, ಪಾಪ ಅವನು ರೆಡಿ ಆಗ್ತಾ ಇದ್ದಾನೆ. ರಾಮನನ್ನ ಹೇಳಿ ಕಳಿಸಿದಾಗ ಅವನು ಕೂಡ ಖುಷಿಯಿಂದ ಹೆಂಗೆ ಪಟ್ಟಾಭಿಷೇಕಕ್ಕೆ ಒಪ್ಕೊಂಡಿದ್ದೋ ಆ ಬಂದಂತ ಸಂದರ್ಭದಲ್ಲಿ ದಶರಥನಿಗೆ ಹೇಳಲಿಕ್ಕೆ ಆಗಲ್ಲ, ಸಾಧ್ಯ ಆಗೋದಿಲ್ಲ, ಭರತನೇ ಸರಿ ಇದೆ. ಕೈಕೇಯಿಯೇ ತನ್ನ ರಾಮನಿಗೆ ಈ ರೀತಿ ಆಗ್ತಾ ಇದೆಯಪ್ಪ, ತನ್ನ ಮಗನಿಗೆ ಭರತಿಗೆ ಪಟ್ಟಾಭಿಷೇಕವನ್ನ ಮಾಡಬೇಕು ಅಂತ ಇದ್ದೀವಿ, ಹಾಗಾಗಿ ನೀನು ವನವಾಸಕ್ಕೆ ಹೋಗ್ಬೇಕು ಅಂತಂದಾಗ ಯಾವುದೇ ಒಂದು ಚೂರು ಅಳುಪಿಲ್ಲದ ಹಾಗೆ, ಬೇಸರ ಇಲ್ಲದ ಹಾಗೆ ಸರಾಗವಾಗಿ ಒಪ್ಕೊಂತಾನೆ. ಯಾವ ರೀತಿಯಾಗಿ ಪಟ್ಟಾಭಿಷೇಕಕ್ಕೆ ಬಹಳ ಸಂತೋಷದಿಂದ ಒಪ್ಕೊಂಡು ಅಷ್ಟೇ ಸಂತೋಷದಿಂದ ವನವಾಸಕ್ಕೆ ಹೋಗ್ಲಿಕ್ಕೆ ಅವನು ಒಪ್ಕೊಂತಾನೆ. ಹಾಗಾಗಿ ಜೊತೆ ರಾಮ ಕೂಡ ಒಂದು ಮಾತಾಡ್ತಾನೆ, ಪಟ್ಟಾಭಿಷೇಕಕ್ಕೆ ಏನ್ ಸಿದ್ಧತೆಯನ್ನ ಮಾಡ್ಕೊಂಡಿದ್ವೋ ಇದು ನಿಲ್ಲಬಾರದು, ಆದಷ್ಟು ಬೇಗ ನನ್ನ ತಮ್ಮನಾಗಿರ್ತಕ್ಕಂಥ ಭರತನನ್ನ ಅಯೋಧ್ಯೆಗೆ, ಅಂದ್ರೆ ಅಯೋಧ್ಯೆಗೆ ಇಲ್ಲಿ ಇರೋದಿಲ್ಲ. ಭರತ ಮತ್ತೆ ಶತ್ರುಘ್ನ ಇಬ್ಬರು ಕೂಡ ಕೈಕೇಯಿಯ ತವರು ಮನೆಯಲ್ಲಿ ಇರ್ತಾರೆ, ತಾತನ ಒಂದು ಅರಮನೆ ಇರ್ತಾರೆ. ಹಾಗಾಗಿ ಅವನನ್ನು ಆದಷ್ಟು ಬೇಗ ವಾಪಸ್ ನನ್ನ ಅರಮನೆಗೆ ಕಳಿಸಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ, ನಾನು ವನವಾಸಕ್ಕೆ ಹೋಗ್ತೀನಿ, ಸಂತೋಷದಿಂದ ನನ್ನ ತಂದೆ ಇರ್ತಕ್ಕಂಥ ಮಾತನ್ನು ಸ್ವೀಕರಿಸಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂತಾನೆ. ಇಷ್ಟ ಆದ್ಮೇಲೆ ಎಲ್ಲ ವನವಾಸ ಏನು ಒಡವೆಗೆ ಹಾಕೊಂಡು ರಾಜರ ಒಂದು ವಸ್ತ್ರವನ್ನ ಹಾಕೊಂಡು ಹೋಗ್ಲಿಕ್ಕಾಗುತ್ತಾ ಇಲ್ಲ. ವನವಾಸಕ್ಕೆ ಏನ್ ಬೇಕು ಆ ತರದ ಅಷ್ಟು ಬಟ್ಟೆಗಳನ್ನ, ಅಂದ್ರೆ ತನ್ನಲ್ಲಿರ್ತಕ್ಕಂಥ ಅಷ್ಟು ಬಟ್ಟೆಗಳನ್ನ, ಒಡವೆಗಳನ್ನ ಎಲ್ಲರೂ ಕೂಡ ದಾನ ಮಾಡ್ತಾನೆ ರಾಮ. ಅರಮನೆಯಲ್ಲಿ ಮುಟ್ಟೆ ಕಟ್ಟಿಟ್ಟು ಹೋಗಲ್ಲ, ಎಲ್ರಿಗೂ ದಾನ ಮಾಡ್ತಾನೆ, ಬಡವರಿಗೆ. ಸೊ ದಾನ ಮಾಡಿಬಿಟ್ಟು ತಾನು ಸನ್ಯಾಸೇವೇಶ, ಅಂದ್ರೆ ಸನ್ಯಾಸಿಗಳು ಯಾವ ಬಟ್ಟೆ ಹಾಕ್ತಾರೆ, ಸಾಮಾನ್ಯ ಕಾವಿ ಬಟ್ಟೆ ಹಾಕ್ತಾರೆ ಅಲ್ವಾ, ಕಾವಿ ಬಟ್ಟೆ ಹಾಕೊಂಡು ರೆಡಿ ಆಗ್ತಾನೆ. ಅಷ್ಟೊತ್ತಿಗೆ ಅವನ ಮದುವೆ ಕೂಡ ಆಗಿರುತ್ತೆ. ಸೊ ಇಲ್ಲಿ ಪತ್ನಿ ಕೂಡ ಹೊರಡ್ತಾಳೆ, ಹಠ ಮಾಡ್ತಾಳೆ. ಹೊರಡಕ್ಕಿಂತ ಮುಂಚಿತವಾಗಿ ಒಪ್ಪಿಗೆ ಕೂಡ ಪಡ್ಕೊಂಡಿರ್ತಾಳು ರಾಮ ಹೊರಡಂತ ಸಂದರ್ಭದಲ್ಲಿ. ಯಾಕಂದ್ರೆ ಗಂಡ ಎಲ್ಲಿರಬೇಕು, ಹೆಂಡತಿ ಕೂಡ ಅಲ್ಲೇ ಇರಬೇಕು. ಗಂಡನ ಸುಖ ದುಃಖ ನೋವು ನಲಿವು ಕಷ್ಟ ಸುಖ ಎಲ್ಲವನ್ನೂ ಕೂಡ ತಲೆದೂಗ್ತಕ್ಕಂಥಳು, ತಲೆಬಾಗ್ತಕ್ಕಂಥಳು, ಸರಿಯಾಗಿ ಅದನ್ನ ಡಿವೈಡ್ ಮಾಡ್ಕೊಂತವಳು ಯಾರಪ್ಪ ಅಂದ್ರೆ ಪತ್ನಿ ಆಗಿರ್ತಾರೆ. ಹಾಗಾಗಿ ನಾನು ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು ರಾಮನ ಒಂದು ಒಪ್ಪಿಗೆಯನ್ನು ಕೂಡ ಪಡೆದಿರ್ತಾರೆ. ಜೊತೆಗೆ ನಾನು ಆಗಲೇ ಹೇಳಿದೆ, ದೇಹವೆರಡು ಜೀವ ಒಂದು ಅನ್ನೋ ರೀತಿಯಾಗಿ ರಾಮ ಮತ್ತೆ ಲಕ್ಷ್ಮಣ ಆಗಿರುತ್ತೆ. ಹಾಗಾಗಿ ಅವನು ಕೂಡ ಉರ್ಮಿಳೆಯ ಜೊತೆ, ಅದರ ಸೀತೆ ತಂಗಿ ಕೂಡ ಅವಳ ಜೊತೆ ಮದುವೆ ಆಗಿರುತ್ತೆ. ಆದ್ರೂ ಕೂಡ ಹೆಂಡತಿಯನ್ನು ಕೂಡ ಬಿಟ್ಟು ನನಗೆ ಹೆಂಡತಿಗಿಂತ, ರಾಜ್ಯದ ಅಧಿಕಾರಕ್ಕಿಂತ, ಸುಖ ಸಂತೋಷಕ್ಕಿಂತ ನನಗೆ ಅಣ್ಣನೇ ಬೇಕು ಅಂತ ಬಿಟ್ಟು ಅಣ್ಣನ ಜೊತೆ ಅವನು ಕೂಡ ಲಕ್ಷ್ಮಣ ಬರಲಿಕ್ಕೆ ಸಿದ್ಧ ಆಗ್ತಾನೆ. ಅದಕ್ಕೆ ರಾಮನ ಒಪ್ಪಿಗೆ ಕೂಡ ಸಿಗುತ್ತೆ. ಆಯ್ತು ಅಂತ ಬಿಟ್ಟು 3 ಜನರು ಕೂಡ ಹೋಗ್ತಾ ಇರ್ತಾರೆ ವನವಾಸಕ್ಕೆ. ಆ ವನವಾಸಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಡೀ ಊರಿಗೆ ಹೇಗಿರುತ್ತೆ ಪರಿಸ್ಥಿತಿ ಅಂದ್ರೆ, ಒಂದ್ ರೀತಿಯಾಗಿ ತಮ್ಮ ಒಂದು ಜೀವವನ್ನೇ ಕೈಯಲ್ಲಿ ಹಿಡ್ಕೊಂಡು ಹೋದ ಎಷ್ಟು ದುಃಖ ಆಗುತ್ತೋ ಅಷ್ಟು ದುಃಖ ಇಡೀ ಊರಿಗೆ ನಗರವೇ ದುಃಖಕ್ಕೆ ಈಡಾಗ್ತದೆ. ಯಾಕಂದ್ರೆ ರಾಮ ಅಂತಕ್ಕಂಥ ಕೇವಲ ಒಬ್ಬ ರಾಜ ಮಾತ್ರ ಆಗಿರಲ್ಲ, ಒಬ್ಬ ತರುಣ ಮಾತ್ರ ಆಗಿರಲ್ಲ, ಅಪಾರವಾಗಿರ್ತಕ್ಕಂತಹ ಹೆಸರನ್ನ, ಜನಪ್ರಿಯತೆಯನ್ನ ಗಳಿಸುತ್ತಾ ಈಗ ಕಷ್ಟ ಸುಖ ನೋವು ಅಂತ ಯಾರಾದ್ರೂ ಹೇಳ್ಕೊಂಬಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಸ್ಪಂದಿಸ್ತಕ್ಕಂಥ ಆಗಿದ್ದ. ಹಾಗಾಗಿ ಇಡೀ ಊರಿಗೆ ಬೇಕಾದಂತ ಯಾರಾಗಿದೆ ಅಂದ್ರೆ ರಾಮ. ಹಾಗಾಗಿ ಅಂತಹ ರಾಮ ಇವತ್ತು ರಾಜ ಆಗ್ತಾನೆ, ನಮ್ಮನ್ನ ಆಡ್ತಾನೆ, ನಮ್ಗೆ ನಾವು ಆರಾಮ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷದಿಂದ ಇರ್ಬೇಕು ಅಂತ ಅನ್ಕೊಂಡಿದ್ದವ್ರಿಗೆ ಏನಾಗಿದೆ, ಈಗ ದುಃಖ ಆಗ್ತದೆ. ರಾಮ ರಾಜ ಆಗ್ತಾ ಇಲ್ಲ, ವನವಾಸಕ್ಕೆ ಹೋಗ್ತಾ ಇದ್ದಾನೆ, ಕಾಡಿಗೆ ಹೋಗ್ತಾ ಇದ್ದಾನೆ ಅಂತಂದಾಗ ಜನರಿಗೆ ತಡ್ಕೊಳ್ಳಿಕ್ಕೆ ಆಗಲ್ಲ. ಅಪಾರವಾಗಿರ್ತಕ್ಕಂಥ ಸಂಖ್ಯೆಯಲ್ಲಿ ದುಃಖ ಇರ್ತಾರೆ. ಇಲ್ಲೇ ತನಕ ಅವನ ಹಿಂಬರಿಸ್ತಂದ್ರೆ ಕಾಡನ್ನ ಪ್ರವೇಶಿಸುವವರ ನಗರವನ್ನ ಬಿಟ್ಟು ಎಷ್ಟೋ ಕಿಲೋಮೀಟರ್ ಕೂಡ ರಾಮನ ಹಿಂದೆ ಹೋಗಿದ್ದಾರಂತೆ. ಕಾಡನ್ನ ಪ್ರವೇಶಿಸುವವರೆಗೂ ಕೂಡ ರಾಮ ಇಷ್ಟೇ ತಡೆದು ಬೇಡ ತನ್ನ ಸಾರಥಿಗೆ ಹೇಳ್ತಾನೆ, ಬೇಗ ನನಗೆ ಜನರ ದುಃಖವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಬೇಗ ನೀನು ರಥವನ್ನ ಓಡ್ಸಪ್ಪ ಅಂತ ಹೇಳ್ಬಿಟ್ಟು ಸಾರಥಿಗೆ ಹೇಳ್ತಾನಂತವನು. ಸೊ ಹಂಗೆ ಅಷ್ಟೊಂದು ತೀವ್ರತರವಾಗಿರ್ತಕ್ಕಂಥ ದುಃಖ ಅಂತಕ್ಕಂಥದ್ದು ರಾಮ ರಾಜ್ಯವನ್ನ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಜೆಗಳು ಕಣ್ಣೀರನ್ನ ಸುರಿಸಿರೋದು, ಅಷ್ಟು ದುಃಖ ಆಯ್ತು. ಇಷ್ಟೆಲ್ಲ ಆಯ್ತು, ಕಾಡಿಗೆ ಹೋದ ರಾಮ. ಕಾಡಲ್ಲಿ ತನ್ನ ಪತ್ನಿ ಚಿತ್ರಕೂಟ ಅಂತಕ್ಕಂಥ ಒಂದು ಅರಣ್ಯ, ಚಿತ್ರಕೂಟ ಅರಣ್ಯದಲ್ಲಿ ಈಗ ರಾಮನ ಪತ್ನಿಯಾಗಿರ್ತಕ್ಕಂಥ ಸೀತೆ ಮತ್ತು ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣ, ಈ 3 ಜನ ಚಿತ್ರಕೂಟ ಅಂತಕ್ಕಂಥ ಒಂದು ಅರಣ್ಯದಲ್ಲಿ ಬೀಡನ್ನ ಬಿಟ್ಟು ವಾಸವನ್ನ ಮಾಡ್ತಾ ಇದ್ದಾರೆ.
ಇನ್ನ ಈ ಕಡೆ ಅಯೋಧ್ಯೆಯ ಅರಮನೆಯಲ್ಲಿ ಭರತ ಮತ್ತು ಶತ್ರುಘ್ನ ಕೂಡ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಭರತನ ಕೂಡ ವಿಚಾರ ಗೊತ್ತಾಗುತ್ತೆ. ಇವನಿಗೂ ಈಗ ಪಟ್ಟಾಭಿಷೇಕವನ್ನ ಮಾಡಬೇಕು ಅಂತ ಬಿಟ್ಟು ಎಲ್ಲ ಹೇಳ್ತಾರೆ, ನೀನೇ ರಾಜನಾಗಬೇಕು ಅಂತಂದಾಗ ಅವನು ಒಪ್ಪಿದ್ದ? ಖಂಡಿತವಾಗ್ಲೂ ಒಪ್ಪಲಿಲ್ಲ. ಅವನು ಸ್ವಾರ್ಥಿಯಾಗಿರ್ಲಿಲ್ಲ. ಹಾಗಾಗಿ ಅವನಿಗೂ ಕೂಡ ಸಂಪೂರ್ಣವಾಗಿ 100% ಕೂಡ ರಾಮನೇ ರಾಜನಾಗಬೇಕು, ರಾಜನ ಅಣ್ಣನ ಹೊರತಾಗಿ ಈ ಒಂದು ಪಟ್ಟಾಭಿಷೇಕವನ್ನ ಮಾಡಿಸ್ಕೊಂಡು ನಾನು ರಾಜನಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಕಡಾಖಂಡಿತವಾಗಿ ನಿರಾಕರಿಸ್ತಾನೆ. ಸೊ ರಾಜತ್ವದ ಪದವಿಯನ್ನ ನಿರಾಕರಿಸ್ತಾನ. ಹಾಗಾಗಿ ಕಾಡಿಗೆ ಹೋಗಿರ್ತಕ್ಕಂಥ ಅಣ್ಣನನ್ನ ನಾನು ಹೇಗಾದ್ರೂ ಮಾಡಿ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಬಿಟ್ಟು, ಅಂದ್ರೆ ಒಂದಷ್ಟು ದಿವಸ ಕೂಡ ಆಗುತ್ತೆ, ಕರ್ಕೊಂಡು ವಾಪಸ್ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಅರಣ್ಯಕ್ಕೆ ಬರ್ತಾನೆ. ಅರಣ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವನೇನು ರಾಜನ ರೀತಿ ಏನು ವೇಷ ಹಾಕೊಂಡ್ಬಿಟ್ಟು ಒಡೆ ವಸ್ತ್ರಗಳನ್ನ ಹಾಕೊಂಡ್ಬಿಟ್ಟು ಒಂದು ರಥದ ಮೇಲೆ ಕುತ್ಕೊಂಡು ಬರೋದಿಲ್ಲ. ಒಬ್ಬ ಸಾಧುವಿನ ರೀತಿ, ಸನ್ಯಾಸಿಯ ರೀತಿಯಲ್ಲಿ ರಾಮ ಈಗ ಅಣ್ಣ ಆ ರೀತಿ ಬಟ್ಟೆ ಹಾಕೊಂಡು ಹೆಂಗೆ ಕಷ್ಟಪಡ್ತೇನೋ ಅದೇ ರೀತಿಯಾಗಿ ನಾನು ಆ ರೀತಿನೇ ಇರೋದು ಬಿಟ್ಟು ಅದೇ ರೀತಿಯಾಗಿ ಸನ್ಯಾಸತ್ವದ ವೇಷವನ್ನ ಹಾಕೊಂಡ್ಬಿಟ್ಟು ಅವನು ಕೂಡ ಕಾಡಿಗೆ ಬರ್ತಾನೆ. ಕಾಡಿಗೆ ಬಂದಂತಹ ಸಂದರ್ಭದಲ್ಲಿ ನಡೀತಕ್ಕಂತಹ ಒಂದು ವಿಚಾರ ಏನು ಅನ್ನೋದನ್ನೇ ನಾವು ಈ ಪಾಠದಲ್ಲಿ ನೋಡಬೇಕಾಗುತ್ತೆ. ಯಾವ ಪಾಠ ಅಂದ್ರೆ ರಾಮರಾಜ್ಯ ಅನ್ನೋ ಒಂದು ಪಾಠ. ಬಹುಶಃ ನಮ್ಮೆಲ್ಲರೂ ಕೂಡ ಒಂದು ಕಲ್ಪನೆ ಇದೆ, ರಾಮರಾಜ್ಯದ ಕಲ್ಪನೆ ಇದೆ. ನಮ್ಮ ದೇಶ ರಾಮರಾಜ್ಯ ಆಗ್ಬೇಕು. ಮಹಾತ್ಮ ಗಾಂಧಿ ಕೂಡ ಅದೇ ಕಲ್ಪನೆ ಕರೆಯನ್ನು ಬಿಟ್ಟಿದ್ರು, ರಾಮರಾಜ್ಯ ಆಗ್ಬೇಕು ನಮ್ಮ ದೇಶ ಅಂತ ಅಲ್ವಾ. ಅಂದ್ರೆ ಆದರ್ಶ ರಾಜ ನಮಗೆ ರಾಮ ಅಂತ ಎಲ್ಲರೂ ಕೂಡ ಆದರ್ಶಪ್ರಾಯರಾಗಿರ್ತಕ್ಕಂಥ. ಹಾಗೆ ಈ ಒಂದು ರಾಮರಾಜ್ಯ ಅಂದ್ರೆ ಇದೇನು ಕತೆಗೆ ಮತ್ತೆ ಬರೋದಾದ್ರೆ ಒಂಚೂರು, ಯಾವಾಗ ಭರತ ಅಣ್ಣನ ಹತ್ರ ಬಂದ್ಬಿಟ್ಟು ಬರ್ತಾನೋ, ರಾಮನ ಸಂಪೂರ್ಣವನ ಒಂದು ವ್ಯಕ್ತಿತ್ವ ಯಾಕೆ ಭಿನ್ನವಾಗಿದೆ, ಯಾಕೆ ಯಾರ ಮನಸ್ಸನ್ನು ನೋಯಿಸಲ್ಲ, ಯಾಕೆ ಎಲ್ಲರೂ ಕೂಡ ಇಷ್ಟ ಆಗ್ತಾನೆ ಅಂದ್ರೆ ಅನ್ನೋದಕ್ಕೆ ಅವನು ಮಾತನಾಡ್ತಕ್ಕಂತಹ ಮಾತುಗಳು ಅಷ್ಟೊಂದು ಪ್ರಿಯವಾಗಿರ್ತಕ್ಕ, ಯಾರು ಕೂಡ ನೋವು ತರಿಸ್ತಕ್ಕಂಥವು ಮಾತುಗಳು ಆಗಿರಲ್ಲ ರಾಮನ ಮಾತು. ಒಬ್ಬ ಅಣ್ಣನಾದಂತನು ತಮ್ಮನಿಗೆ ನೀನು ಹೀಗೆ ಇರು, ನೀನು ಹಿಂಗೆ ಮಾಡು ಅಂತೇಳಿ ಆದೇಶದ ರೂಪದಲ್ಲಿ ಹೇಳಬಹುದಾಗಿತ್ತು, ಸಲಹೆ ಸೂಚನೆಗಳನ್ನ ಕೊಡಬಹುದಾಗಿತ್ತು. ಯಾಕೆ ಕೊಡ್ಲಿಕ್ಕೆ ಆಗಲ್ವಾ? ಸೊ ಹಿರಿಯ ಅಣ್ಣ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರವಾಗಿ ತಂದೆ ಸ್ವರೂಪ ಅಲ್ವಾ. ತಂದೆಯ ನಂತರದ ಸ್ಥಾನವನ್ನು ತುಂಬತಕ್ಕಂಥ ಯಾರಪ್ಪ ಅಂದ್ರೆ ಆ ಹಿರಿಯ ಮಗ ಆಗಿರ್ತಾನೆ, ಹಿರಿಯ ಅಣ್ಣ ಆಗಿರ್ತಾನೆ. ಸೊ ತಂದೆಯ ಸ್ಥಾನವನ್ನು ತುಂಬತಕ್ಕಂಥದ್ದು. ಹಾಗಾಗಿ ತಂದೆ ಸ್ಥಾನವನ್ನು ತುಂಬಿದಾನೆ ಅಂತಂದಾಗ ರಾಮ ಇಲ್ಲಿ ಭರತನಿಗೆ ಏನ್ ಬೇಕಾದ್ರೂ ಹೇಳ್ಬೋದಾಗಿತ್ತು, ಹಿಂಗೆ ಮಾಡೋದು ಹೇಳ್ಬೋದಾಗಿತ್ತು, ಆದ್ರೆ ಹೇಳಲಿಲ್ಲ. ಎಷ್ಟು ನಾಜೂಕಾಗಿ ಇಡೀ ಪಾಠದಲ್ಲಿ ಬರ್ತಾ ಹೋಗುತ್ತೆ, ನಾವು ನೋಡ್ತಾ ಹೋಗ್ತೀವಿ. ತುಂಬಾ ವಿನಯವಾಗಿರ್ತಾನೆ, ಅಂದ್ರೆ ಬೇರೆ ರೀತಿಯಲ್ಲಿ ಹೇಳ್ತಾನೆ. ನೀನು ಹೀಗೆ ಇರೋ ಅನ್ನೋದು, ನೀನ್ ಹೀಗಿದೆಯಾ ತಾನೆ, ಇದನ್ನ ಮಾಡ್ತಾ ಇದೀಯ ತಾನೆ, ಇದನ್ನ ಅನುಸರಿಸ್ತಾ ಇದೀಯ ತಾನೆ, ಇದನ್ನ ಮಾಡು ಅನ್ನೋದು ಇದನ್ನ ಮಾಡ್ತಾ ಇದೀಯ ತಾನೆ ಅನ್ನೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಮಾಡು ಅನ್ನೋದು ಒಂದು ಆದೇಶ ಆಗುತ್ತೆ, ಮಾಡ್ತಾ ಇದೆಯಾ ಅಂದ್ರೆ ಒಂದು ಸಲಹೆ ಕೊಟ್ಟಾಗ ಅಲ್ವಾ. ಇದನ್ನ ಅನುಸರಿಸು ಅಂದ್ರೆ ಅದೊಂದು ಕೂಡ ಒಂದು ರೀತಿ ಆದೇಶ ಆಗುತ್ತೆ. ನಾನು ಹೇಳಿದ್ರೆ ನೀನ್ ಮಾಡೋಣ, ನೀ ಅದು ಅನುಸರಿಸ್ತಾ ಇದೆಯ ತಾನೇ ಅಂದ್ರೆ ಅದೊಂದು ರೀತಿ ಅನುಸರಿಸ್ತಾ ಇದ್ರೆ ಇಲ್ಲ ಅನ್ನೋದು ಸೆಕೆಂಡ್ ಆಮೇಲೆ ಬರುತ್ತೆ. ಅನುಸರಿಸ್ತಾ ಇದ್ರೆ ಅನುಸರಿಸು ಅನ್ನೋ ಒಂದು ರೀತಿ ಸಲಹೆ ಕೊಟ್ಟ ಆಗುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ತುಂಬಾ ನಾಜೂಕಾಗಿ ಇಲ್ಲಿ ಹೇಳ್ತಾ ಹೋಗ್ತಾನೆ. ಇದಿಷ್ಟು ಒಂದು ಘಟನಾವಳಿ ಏನೇನೆಲ್ಲ ಹೇಳ್ತಾ ಹೋಗ್ತಾನೆ ತಮ್ಮನಾಗಿರ್ತಕ್ಕಂತಹ ಭರತನಿಗೆ ಒಂದು ರೀತಿಯಾಗಿ ಒಂದು ರಾಮರಾಜ್ಯದ ಕಲ್ಪನೆಯನ್ನ ಯಾವ ರೀತಿಯಾಗಿ ಅವನ ಮನಸ್ಸಿನಲ್ಲಿ ತುಂಬುತ್ತಾ ಹೋಗ್ತಾನೆ ಅನ್ನೋದನ್ನ ಪ್ರಸ್ತುತ ಒಂದು ರಾಮರಾಜ್ಯ ಪಾಠದ ಮುಖಾಂತರವಾಗಿ ನಾವು ತಿಳ್ಕೊಬೋದಾಗಿದೆ. ಇಂಥ ಒಂದು ರಾಮರಾಜ್ಯವನ್ನ ಬರೆದಿರ್ತಕ್ಕಂತಹ ನಮ್ಮ ಲೇಖಕರಾಗಿರ್ತಕ್ಕಂತಹ ಎನ್ ರಂಗನಾಥ ಶರ್ಮಾ ಇವರ ಒಂದು ಪರಿಚಯವನ್ನ ಮಾಡೋಣ. ಲೇಖಕರ ಪರಿಚಯ. ಲೇಖಕರು ಎನ್ ರಂಗನಾಥ ಶರ್ಮಾ.
ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡವಳ್ಳಿ ಅಲ್ವಾ ನಡಹಳ್ಳಿಯಲ್ಲಿ ಇವರು ಜನಿಸಿದ್ದು. ಈ ಜನಿಸಿದಂತಹ ಒಂದು ಜನನ ಇಸ್ರೇಲಿ ಆಗಿರುತ್ತೆ 7 ಜನವರಿ 1916ರಲ್ಲಿ 7 ಜನವರಿ 1916ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಮ್ಮ ಲೇಖಕರಾಗಿರ್ತಕ್ಕಂಥ ಎನ್ ರಂಗನಾಥ ಶರ್ಮಾ ಅವರು ಜನನವನ್ನ ಪಡ್ಕೊಂತಾರೆ. ಇವರ ಒಂದು ತಂದೆ ಮತ್ತು ಚಿಕ್ಕಪ್ಪ ಇಬ್ರು ಕೂಡ ಸಂಸ್ಕೃತ ವಿದ್ವಾಂಸರು, ಸಂಸ್ಕೃತದಲ್ಲಿ ಅಪಾರವಾಗಿರ್ತಕ್ಕಂತಹ ಪಾಂಡಿತ್ಯವನ್ನ ಹೊಂದಿರತಕ್ಕಂಥ. ಹಾಗಾಗಿ ಸಹಜವಾಗಿ ಬಾಲಕರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಸಂಸ್ಕೃತ ಭಾಷೆ ಅಂತಕ್ಕಂಥದ್ದು ಅಥವಾ ಒಂದು ಸಂಸ್ಕೃತವನ್ನು ಹೇಗೆ ಕಲಿಯಬೇಕು, ಯಾವುದೇ ಅದನ್ನು ಅರ್ಥೈಸ್ಕೋಬೇಕು ಅನ್ನೋದರ ಒಂದು ಪರಿಣಾಮ ಅಂತಕ್ಕಂಥದ್ದು ಮನೆಯ ವಾತಾವರಣ ಅಂತಕ್ಕಂಥದ್ದು ಇವರ ಒಂದು ಭವಿಷ್ಯದ ಮೇಲೆ ಅಪಾರವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಸಂಸ್ಕೃತ ಒಂದು ಪಾಂಡಿತ್ಯ ಜ್ಞಾನವನ್ನು ಕೂಡ ಇವರು ಕೂಡ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಹಾಗಾಗಿ ಇಲ್ಲಿ ನೋಡ್ರಿ, ಸಂಸ್ಕೃತ ಪಾಠಶಾಲೆಯಲ್ಲಿ ಒಬ್ಬ ಅಧ್ಯಾಪಕರಾಗಿ ಬೆಂಗಳೂರಿನ ಚಾಮರಾಜೇಂದ್ರ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಕರಣ ಅಧ್ಯಾಪಕರಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸ್ತಾರಂತೆ. ಜೊತೆಗೆ ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲೂ ಕೂಡ ಸಮಾನವಾಗಿರ್ತಕ್ಕಂಥ ವಿದ್ವತ್ತನ್ನು ಕೂಡ ಹೊಂದಿದ್ರು. ನಾವು ಕನ್ನಡ ಇವತ್ತು ಎಷ್ಟೊಂದು ಸುಲಭವಾಗಿ ಮಾತಾಡ್ತೀವಿ, ಅದಷ್ಟೇ ಸುಲಭವಾಗಿ ನಾವು ಅರ್ಥ ಹರಿಸ್ತೀವಿ. ಅದೇ ಬೇರೆ ಭಾಷೆಗಳಿಂದ ಸ್ವಲ್ಪ ತಡವರಿಸ್ತೀವಿ, ಯಾಕೆ ನಮಗೆ ಬರಲ್ಲ ಅಂತ. ಸೊ ಯಾವ ಭಾಷೆ ನಮಗೆ ಕರಗತಾ ಇರುತ್ತೋ, ಯಾವ ಭಾಷೆ ನಾವು ಕಲ್ತಿರ್ತೀವೋ ಅಷ್ಟು ಸುಲಭವಾಗಿ ನಾವು ವ್ಯವಸ್ಥೆಗೆ ಆ ಭಾಷೆ ಜೊತೆ ಉತ್ತಮ ಅನಿಸ್ತೀವಿ. ಹಾಗೆ ಇಲ್ಲೂ ಕೂಡ ನಮ್ಮ ಲೇಖಕರಿರ್ತಕ್ಕಂಥ ಎನ್ ರಂಗನಾಥ ಶರ್ಮಾ ಅವರು ಸಂಸ್ಕೃತ ಮತ್ತು ಕನ್ನಡ ಭಾಷೆ ಎರಡರಲ್ಲೂ ಕೂಡ ವಿದ್ವತ್ತನ್ನ ಹೊಂದಿದಂತೆ ಕರಗತವನ್ನ ಮಾಡ್ಕೊಂಡಿರುತ್ತೆ. ಹಾಗಾಗಿ ಇವರು ಸಂಸ್ಕೃತದಲ್ಲಿಯೂ ಕೂಡ ಒಂದಷ್ಟು ಕೃತಿಗಳನ್ನ ಬರ್ತಾರೆ, ಹಾಗೆ ಕನ್ನಡದಲ್ಲೂ ಕೂಡ ಒಂದಷ್ಟು ಕೃತಿಗಳನ್ನ ನಾವು ಬರೆದಿರ್ತಕ್ಕಂಥದ್ದಕ್ಕೆ ಉದಾಹರಣೆಗಳನ್ನ ನಾವು ನೋಡಬಹುದು. ಹಾಗಾಗಿ ಸಂಸ್ಕೃತ ಕೃತಿಯಲ್ಲಿ ಯಾವ್ಯಾವ ಕೃತಿಗಳನ್ನ ಬರೆದು ಅಂದ್ರೆ ಸಂಸ್ಕೃತ ಕೃತಿಗಳು ಬರೆದಿರ್ತಕ್ಕಂಥದ್ದು ಏಕಚಕ್ರಂ, ಬಾಹುಬಲಿ ವಿಜಯಂ, ಗುರು ಪರಾಮಿತ್ರ ಚರಿತಂ, ಭಾಷಾಂತರ ಪಥ, ಲೌಕಿಕ ನ್ಯಾಯಗಳು, ಗೊಮ್ಮಟೇಶ್ವರ ಪಂಚಕಂ ಅಂತಕ್ಕಂಥವು ಇವರು ಬರೆದಿರ್ತಕ್ಕಂತಹ ಸಂಸ್ಕೃತ ಕೃತಿಗಳು. ಹಾಗೆ ಕನ್ನಡದಲ್ಲೂ ಕೂಡ ಬರೆದಿರ್ತಕ್ಕಂತಹ ಕೃತಿಗಳನ್ನು ನೋಡೋದಾದ್ರೆ ಕನ್ನಡ ಕೃತಿಗಳು ಯಾವಂದ್ರೆ ಭಾಷಾಂತರ ಪಥ ಅಂತಕ್ಕಂಥದ್ದು ಒಂದು. ಹಾಗೆ ಲೌಕಿಕ ನ್ಯಾಯಗಳು ಅಂತಕ್ಕಂಥದ್ದು ಒಂದು. ಸೂಕ್ತಿ ವ್ಯಾಪ್ತಿ ಅಂತಕ್ಕಂಥದ್ದು ಒಂದು. ಜೊತೆಗೆ ಉಪನಿಷತ್ತಿನ ಕಥೆಗಳು, ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ, ಈ ರೀತಿಯಾಗಿ ಹಲವಾರು ಕೃತಿಗಳನ್ನ ಕನ್ನಡದಲ್ಲೂ ಕೂಡ ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಜೊತೆಗೆ ಒಬ್ಬ ಅನುವಾದಕರಾಗಿಯೂ ಕೂಡ ಇವರು ವಾಲ್ಮೀಕಿ ರಾಮಾಯಣ, ಅಮರಕೋಶ, ವಿದುರ ನೀತಿ, ಶ್ರೀಮದ್ ಭಗವತ ದಶಮಸ್ಕಂದ, ವಾಕ್ಯ ಪದೀಯದ ಬ್ರಹ್ಮಕಾಂಡ, ವಿದ್ಯಾರಣ್ಯರ ಪಂಚದಶಿ ಮುಂತಾದಂತಹ ಕೃತಿಗಳನ್ನ ಅನುವಾದವನ್ನು ಕೂಡ ಅವರು ಮಾಡಿ ಒಬ್ಬ ಅನುವಾದಕರಾಗಿಯೂ ಕೂಡ ಜನಮನ್ನಣೆಯನ್ನ ಗಳಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹಾಗೆ
ಇವರಿಗೆ ಇಷ್ಟೆಲ್ಲ ಒಂದು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಅಪಾರವಾಗಿರ್ತಕ್ಕಂತಹ ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂತಹ ಇವರಿಗೆ ಹಲವು ಪ್ರಶಸ್ತಿಗಳು ಬಂದಿರತಕ್ಕಂಥದ್ದನ್ನು ನಾವು ಕೂಡ ಕಾಣಬಹುದು. ಹಾಗಾದ್ರೆ ಯಾವ್ಯಾವ ಪ್ರಶಸ್ತಿಗಳು ಬಂದಿವೆ ಅಂತಂದ್ರೆ ಬಹುಮುಖ್ಯವಾಗಿ ಬಂದಿರತಕ್ಕಂತಹ ಪ್ರಶಸ್ತಿಗಳಲ್ಲಿ ರಾಷ್ಟ್ರ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಸಂಸದ ಮಹಾಮಹೋಪಾಧ್ಯಾಯ ಅಂತಕ್ಕಂಥದ್ದು. ಹಾಗೆ ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಕೊಡ್ತಕ್ಕಂತಹ ಗೌರವ ಡಾಕ್ಟರೇಟ್ ಅಂತಕ್ಕಂಥದ್ದು ಪ್ರಶಸ್ತಿ ಆಗಿರುವುದು. ಆದಿಚುಂಚನಗಿರಿ ಸಂಸ್ಥಾನ ಕೊಡತಕ್ಕಂತಹ ಒಂದು ಶ್ರೀ ಪ್ರಶಸ್ತಿ ಅಂತಕ್ಕಂಥದ್ದಾಗಿರ್ಬೋದು. ಹಾಗೆ ರಾಷ್ಟ್ರಪತಿ ಗೌರವ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನ ನಮ್ಮ ಲೇಖಕರಾಗಿರ್ತಕ್ಕಂಥ ಎನ್ ರಂಗನಾಥ ಶರ್ಮಾ ಅವರು ಪಡೆದಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಇದಿಷ್ಟು ಕೂಡ ನಮ್ಮ ಲೇಖಕರ ಪರಿಚಯಕ್ಕೆ ಸಂಬಂಧಪಟ್ಟಂತೆ. ಇನ್ನು ಪ್ರಸ್ತುತ ಒಂದು ರಾಮರಾಜ್ಯ ಈ ಒಂದು ಗದ್ಯ ಭಾಗವನ್ನ ಶರ್ಮರಾಶಿ ಮತ್ತು ಭಗವದ್ಗೀತಾ ರಾಮಾಯಣ ಅಂತಕ್ಕಂತಹ ಒಂದು ಕೃತಿಯ ಅಯೋಧ್ಯ ಪಾಠದಿಂದ ಆರಿಸಲಾಗಿದೆ. ನೋಡೋಣ ಪಾಠಕ್ಕೆ ಬರೋಣ. ಪಾಠದಲ್ಲಿ ಏನೇನೆಲ್ಲ ಹೇಳ್ತಾ ಹೋಗ್ತಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಈಗ ಪ್ರವೇಶ ನೋಡ್ಕೊಳ್ಳಿ. ಈ ಪಾಠ ಭಾಗವನ್ನ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದ 100ನೇ ಸರ್ಗದಿಂದ ಆಯ್ದುಕೊಳ್ಳಲಾಗಿದೆ. ಪಿತೃವಾಕ್ಯ ಪರಿಪಾಲನೆಗೆ ಬದ್ಧನಾಗಿ ವನವಾಸಕ್ಕೆ ಹೋದ ರಾಮನನ್ನ ಮರಳಿ ಕರೆತರುತ್ತೇನೆ ಎಂದು ಹಠ ತೊಟ್ಟ ಭರತನು ರಾಮನ ಭೇಟಿಗಾಗಿ ಚಿತ್ರಕೂಟಕ್ಕೆ ಬರುತ್ತಾನೆ. ಭರತನು ಅಣ್ಣನಂತೆಯೇ ಜಟಾಧಾರಿಯಾಗಿ ನಾರು ಬಟ್ಟೆಗಳನ್ನಿಟ್ಟು ಬಂದಿರುತ್ತಾನೆ. ಭರತನನ್ನ ಆಲೋಚಿಸಿದ ರಾಮನು ಕುಶಲ ಪ್ರಶ್ನೆಗಳನ್ನ ಕೇಳತೊಡಗುತ್ತಾನೆ. ಭರತನನ್ನ ವಾತ್ಸಲ್ಯದಿಂದ ವಿಚಾರಿಸಿರುವ ರಾಮನ ಮಾತುಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ಆದರ್ಶ ರಾಮರ ರಾಜ್ಯಭಾರದ ಒಂದು ಪೂರ್ಣ ಚಿತ್ರವನ್ನ 76 ಶ್ಲೋಕಗಳಲ್ಲಿ ಕಟ್ಟಿಕೊಡುತ್ತಾರೆ. ರಾಮ ಭರತರ ಈ ಸಂವಾದವು ಮಿತ್ರ ಸಂಹಿತ ಶೈಲಿಯಲ್ಲಿ ಬಂದಿದೆ. ರಾಮನ ಮಾತು ಅವನ ವ್ಯಕ್ತಿತ್ವದಂತೆಯೇ ಮೃದು. ಭರತನು ದೇಶದ ಆಡಳಿತದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳೇನು ಎಂಬ ರಾಜನೀತಿ, ದಂಡನೀತಿ, ವ್ಯವಹಾರ ನೀತಿಗಳ ಉಲ್ಲೇಖವನ್ನ ಮಾಡುತ್ತಲೇ ನೀನು ಹೀಗೆ ಮಾಡು ಎಂದು ಆದೇಶಿಸಿದೆ, ನೀನು ಹೀಗೆ ಮಾಡುತ್ತಿದ್ದೀಯಷ್ಟೇ ಎನ್ನುವ ಅನುನಯನದಲ್ಲಿ ಉಪದೇಶಿಸುತ್ತಾನೆ. ಸತ್ಯವನ್ನ ಪ್ರಿಯವಾಗಿ ಹೇಗೆ ಹೇಳಬೇಕೆಂಬುದಕ್ಕೆ ಇದು ಅತ್ಯುತ್ತಮವಾದ ನಿದರ್ಶನ. ಆದರ್ಶವಾದ ರಾಜ್ಯದ ನಿರ್ವಹಣೆ ಹೇಗೆಂಬುದರ ಸಮಗ್ರವಾದ ಮಾಹಿತಿಯನ್ನ ವಾಲ್ಮೀಕಿ ಮಹರ್ಷಿಗಳು ರಾಮನ ಮಾತಿನಲ್ಲಿ ಅಡಗಿಸಿದ್ದಾರೆ. ಪ್ರಜಾ ಪರಿಪಾಲನೆಯ ಭಾರತೀಯ ಚಿಂತನೆಗೆ ಇಲ್ಲಿಯ ರಾಮೋಕ್ತಿಗಳು ಸಾರ್ವಕಾಲಿಕವಾದ ನಿದರ್ಶನವಾಗಿವೆ. ಒಂದೊಂದು ವಾಕ್ಯವು ಚಿಂತನಾ ದೃಷ್ಟಿಯು ಎಂದೆಂದಿಗೂ ಸತ್ಯವೂ ಶಾಶ್ವತವೂ ಆದ ಮೌಲ್ಯಗಳನ್ನು ಪ್ರತಿಪಾದಿಸುತ್ತದೆ. ರಾಮರಾಜ್ಯವೆಂಬುದು ಹೇಗಿರಬೇಕೆಂಬುದಕ್ಕೆ ಭರತನೊಡನೆ ರಾಮನಾಡುವ ಮಾತುಗಳಷ್ಟೇ ಸ್ಪಷ್ಟವಾದ ಉತ್ತರವಿದೆ. ಜಟಾಧಾರಿಯಾಗಿ ನಾರುಮಡಿಯನ್ನಿಟ್ಟು ಕೈ ಜೋಡಿಸಿಕೊಂಡ ನೆಲದ ಮೇಲೆ ಬಿದ್ದ ಭರತನನ್ನ ಶ್ರೀರಾಮನು ನೋಡಿದನು. ತೇಜಸ್ವಿಯಾದ ಆ ಭರತನು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕಾಣಿಸಿದನು. ಭರತನ ಮುಖವು ಬಾಡಿ ಬಣ್ಣಗೆಟ್ಟಿತ್ತು, ದೇಹವು ಸೊರಗಿ ಕುಶವಾಗಿತ್ತು. ಅವನು ತನ್ನ ತಮ್ಮನಾದ ಭರತನೇ ಎಂಬುದು ರಾಮನಿಗೆ ತಟ್ಟನೆ ತಿಳಿಯಲಿಲ್ಲ. ಆಮೇಲೆ ಗುರುತು ಹಿಡಿದು ಕೂಡಲೇ ಎದ್ದು ಬಂದು ಕೈ ಹಿಡಿದು ಎತ್ತಿದನು. ಆತನನ್ನ ಪ್ರೀತಿಯಿಂದ ಮಾತನಾಡಿಸಿ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಸಾವಧಾನವಾಗಿ ಕುಶಲ ಪ್ರಶ್ನೆಗಳನ್ನ ಕೇಳಿದನು. ಪ್ರಾರಂಭದ ಮಾತುಗಳೆಲ್ಲ ಮುಗಿದ ಬಳಿಕ ಅಯೋಧ್ಯೆಯಲ್ಲಿ ಭರತನ ಆಡಳಿತವು ಹೇಗೆ ನಡೆಯುತ್ತದೆ ಎಂಬುದನ್ನ ತಿಳಿಯಲು ರಾಮನು ಹಲವು ಪ್ರಶ್ನೆಗಳನ್ನ ಈ ಮುಂದಿನಂತೆ ಹಾಕಿದನು. ಭರತ ರಾಜ್ಯವನ್ನ ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು. ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಆ ಮಂತ್ರಾಲೋಚನೆಯನ್ನ ಗೌಪ್ಯವಾಗಿಟ್ಟಿರಬೇಕು. ನೀನು ನಿದ್ರಾವಶನಾಗದೆ ಯುಕ್ತ ಕಾಲದಲ್ಲಿ ಎಚ್ಚರವಾಗಿರುತ್ತೇವೆಯಾ?
ರಾತ್ರಿಯ ಕಡೆಯ ಜಾವದಲ್ಲಿದ್ದು ರಾಜನೀತಿಯ ಕರ್ತವ್ಯವನ್ನ ಪರ್ಯಾಲೋಚಿಸುತ್ತಿದ್ದೀಯಾ? ನೀನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬಂದಿರುವೆಯಷ್ಟೇ, ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನ ವೃತ್ತ ಸೇರಿಸಿ ಚರ್ಚಿಸುವುದಿಲ್ಲವಷ್ಟೇ? ನಿನ್ನ ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗುವುದಿಲ್ಲವಷ್ಟೇ. ಅಲ್ಪ ಪ್ರಯತ್ನದಿಂದ ಬಹುಕಾಲವನ್ನ ಕೊಡತಕ್ಕ ಕಾರ್ಯವನ್ನ ಕೂಡಲೇ ಆಚರಣೆಗೆ ತರುತ್ತಿರುವೆಯಷ್ಟೇ, ಅದನ್ನ ಆಚರಣೆಗೆ ತರಲು ತಡ ಮಾಡುವುದಿಲ್ಲ ತಾನೆ? ನೀನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತ ರಾಜರಿಗೆ ತಿಳಿದಿರುವುದಿಲ್ಲ ತಾನೆ? ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು, ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು. ನೀನಾಗಲಿ ನಿನ್ನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಲ್ಲಿರುವೆಯಾ? ಅಷ್ಟಕ್ಕಿರಲಿ ಸ್ವಾತಿಗಳು. ಶ್ರೀರಾಮನು ನೋಡಿದನು, ತೇಜಸ್ವಿಯಾದ ಆ ಭರತನು ಪ್ರಣಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕಾಣಿಸಿದನು. ಭರತನ ಮುಖವು ಬಾಡಿ ಬಣ್ಣಗೆಟ್ಟು ದೇಹವು ಸರಳಿ ಕೃಶವಾಗಿತ್ತು. ಅವನು ತನ್ನ ತಮ್ಮನಾದ ಭರತನೇ ಎನ್ನುವುದು ಉಲ್ಲಂಘನೆಗೆ ನೆನಪಿರಲಿಲ್ಲ. ಆಮೇಲೆ ಯುದ್ಧವಿದು ಕೂಡಲೇ ಎದ್ದು ಬಂದು ಕೈ ಹಿಡಿದು ಎತ್ತಿದನು. ಆತನನ್ನು ಪ್ರೀತಿಯಿಂದ ಮಾತನಾಡಿಸಿ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡನು. ಸಮಾಧಾನವಾಗಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು. ಪ್ರಾರಂಭದ ಮಾತುಕತೆಗಳೆಲ್ಲ ಮುಗಿದ ಬಳಿಕ ಅಯೋಧ್ಯೆಯಲ್ಲಿ ಭರತನ ಆಡಳಿತವು ಹೇಗೆ ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ಶ್ರೀರಾಮನು ಹಲವು ಪ್ರಶ್ನೆಗಳನ್ನು ಈ ಮುಂದಿನಂತೆ ಹಾಕಿದನು. ಭರತ ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು. ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಆ ಮಂತ್ರಾಲೋಚನೆಯನ್ನು ಗೋಪ್ಯವಾಗಿ ಇಟ್ಟಿರಬೇಕು. ನೀನು ನಿದ್ರಾಶ್ರವನಾಗದೆ ಯುಕ್ತ ಕಾಲದಲ್ಲಿ ಎಚ್ಚರಗೊಳ್ಳುತ್ತಿರುವೆಯ. ರಾತ್ರಿಯ ಕಡೆಗೆ ಜಾವದಲ್ಲೆದ್ದು ರಾಜನೀತಿಯ ಕರ್ತವ್ಯವನ್ನು ಪರ್ಯಾಲೋಚಿಸುತ್ತಿದ್ದೀಯಾ? ನೀನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರುವುದಿಲ್ಲವಷ್ಟೇ, ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃತ್ತ ಸೇರಿಸಿ ಚರ್ಚಿಸುವುದಿಲ್ಲವಷ್ಟೇ? ನಿನ್ನ ಮಂತ್ರಾಲಯವು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗುವುದಿಲ್ಲವಷ್ಟೇ. ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರುತ್ತಿರುವಷ್ಟೇ, ಅದನ್ನು ಆಚರಣೆಗೆ ತರಲು ತಡ ಮಾಡುವುದಿಲ್ಲ ತಾನೆ? ನೀನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತ ರಾಜರಿಗೆ ತಿಳಿದಿರುವುದಿಲ್ಲ ತಾನೇ? ಅದು ತಿಳಿಯುವುದಿಲ್ಲ ತಾನೆ? ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು, ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು. ನೀನಾಗಲಿ ನಿನ್ನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಲ್ಲಿರುವೆಯಾ? ನೋಡ್ಕೊಳ್ಳಿ. ಜಟಾಧಾರಿಯಾಗಿ ನಾದಮುಡಿಯನ್ನಿಟ್ಟು ಕೈ ಜೋಡಿಸಿಕೊಂಡು ನೆಲದ ಮೇಲೆ ಬಿದ್ದ ಭರತನನ್ನ ಶ್ರೀರಾಮನು ನೋಡಿದನು. ನಾನು ಹಾಗೆ ಹೇಳಿದ ಹಾಗೆ ಇಲ್ಲಿ ಚಿತ್ರಕೂಟ ಅಂತಕ್ಕಂತಹ ಒಂದು ಕಾಡಿನಲ್ಲಿ ರಾಮ ಅಂತಕ್ಕಂಥ ತನ್ನ ಪತ್ನಿ ಇರ್ತಕ್ಕಂತಹ ಸೀತೆ ಮತ್ತು ತಮ್ಮನಾಗಿರ್ತಕ್ಕಂತಹ ಲಕ್ಷ್ಮಣನ ಜೊತೆ ಜೀವನ ನಡೆಸ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಬ್ಬ ರಾಜನಾಗಿ ಮೆರಬೇಕಾಗಿರ್ತಕ್ಕಂತಹ ಭರತ ಅಂತಕ್ಕಂಥನು ರಾಮನ ತಮ್ಮನು ಕೂಡ ಹೌದು. ಸೊ ಅಣ್ಣನಿಗೆ ಸೇರ್ಬೇಕಾಗಿರ್ತಕ್ಕಂಥ ಒಂದು ಅರಸತೆಗೆ ನನಗೆ ಯಾಕೆ ಬೇಕು? ನಾನು ರಾಜ ಆಗೋದಿಲ್ಲ, ರಾಜನಾಗದಾದ್ರೆ ನನ್ನ ಅಣ್ಣನೇ ಆಗ್ಬೇಕು. ಹಾಗಾಗಿ ನನ್ನ ಅಣ್ಣನನ್ನ ನಾನು ಹೇಗಾದ್ರೂ ಮಾಡಿ ಒಪ್ಪಿಸಿ ಅವನನ್ನ ವನವಾಸದಿಂದ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಭರತ ಅಂತಕ್ಕಂಥನು ಸಕಲ ಸನ್ನದ್ಧನಾಗಿ ತನ್ನ ಅಣ್ಣನ ಹೇಗೆ ಒಪ್ಪಿಸ್ಬೇಕಂತ ನಿರ್ಧಾರವನ್ನು ಮಾಡ್ಕೊಂಡು ಚಿತ್ರಕೂಟ ಅರಣ್ಯಕ್ಕೆ ಬಂದಿದ್ದಾನೆ. ಅದೇ ಬಂದಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತೇಳಿ ತಿಳ್ಕೊಟ್ಟಿರ್ತಕ್ಕಂಥದ್ದು. ಸೊ ಹೇಗಿದ್ದಾನೆ ಭರತನ ವೇಷ ಅಂತಕ್ಕಂಥದ್ದು ಹೇಗಿದೆ ಅದನ್ನ ನಮ್ಮ ಒಂದು ಪಾಠದ ಒಂದು ಆರಂಭದಲ್ಲಿ ನಾವು ನೋಡ್ತಾ ಇದೀವಿ. ಜಟಾಧಾರಿಯಾಗಿ ನಾರು ಮಡಿಯನ್ನಿಟ್ಟು, ನಾರಿನ ಬಟ್ಟೆ, ನಾರು ಮಡಿ ಅಂತಂದ್ರೆ ನಾರಿನ ಬಟ್ಟೆ. ಸಾಮಾನ್ಯವಾಗಿ ರಾಜರ ಮಕ್ಕಳು ಅಂತಂದಾಗ
ಅದ್ದೂರಿಯಾಗಿ ರೇಷ್ಮೆ ಬಟ್ಟೆಗಳನ್ನ ಹಾಕೊಳ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅಲ್ಲಿ ಒಬ್ಬ ಸನ್ಯಾಸಿಗಳು ಕಾವಿ ಬಟ್ಟೆಯನ್ನ ಹಾಕಬೇಕು ಅಥವಾ ಅದಕ್ಕೆ ಆರ್ಡರ್ ಸಿಗ್ತಕ್ಕಂತಹ ಒಂದಷ್ಟು ವಸ್ತುಗಳನ್ನ ಬಳಸ್ಕೊಂಡ್ಬಿಟ್ಟು ಉಟ್ಕೋಬೇಕಾಗಿರುತ್ತೆ. ಹಾಗೆ ಇಲ್ಲೂ ಕೂಡ ಬರತಕ್ಕಂಥದ್ದು ನನಗೆ ಅಣ್ಣನಿಗೆ ಇಲ್ಲದೆ ಇರತಕ್ಕಂಥ ಸುಖ ನನಗೆ ಯಾಕೆ ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ನಾರಿನಿಂದ ಮಾಡಿರ್ತಕ್ಕಂಥ ಒಂದು ಬಟ್ಟೆಗಳನ್ನ ಸುತ್ತಕೊಂಡು ಬಂದಿರ್ತಾನೆ ಅವನು. ಹಾಗಾಗಿ ಅವನ್ನ ಕೈಯನ್ನ ಎರಡು ಕೈಗಳನ್ನ ಜೋಡಿಸ್ಕೊಂಡು ನೆಲದ ಮೇಲೆ ಬಿದ್ದಿರ್ತಾನೆ. ಸೊ ಆ ರೀತಿಯ ಒಂದು ಸ್ಥಿತಿಯಲ್ಲಿರ್ತಕ್ಕಂತಹ ಭರತನನ್ನ ನೋಡುವ ಸಲುವಾಗಿ ರಾಮ ನೋಡ್ತಾನೆ. ತೇಜಸ್ವಿಯಾದ ಆ ಭರತನು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕಾಣಿಸಿದನು. ನೋಡಿ, ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಸೂರ್ಯ ಅಂತ ಅಲ್ವಾ. ಅಂದ್ರೆ ಸೂರ್ಯ ಅನ್ನೋದು ಮಾತನಾಡ್ತಾ ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂಥದ್ದು. ಇಲ್ಲಿ ಭರತನನ್ನ ರಾಮ ಸೂರ್ಯನಿಗೆ ಹೋಲಿಸ್ತಾರೆ. ಅಂದ್ರೆ ಭರತ ಅಂತಕ್ಕಂಥನು ಕೂಡ ಸೂರ್ಯನಷ್ಟೇ ಯಾವಾಗಲೂ ಕೂಡ ಸದಾಕಾಲ ಪ್ರಕಾಶಮಾನವಾಗಿ ಹೊಳಿತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಏನಾಗಿದೆ, ಸೂರ್ಯ ಹೊಳಿತಾ ಇರ್ತಕ್ಕಂಥ ಮೇಲಿದ್ರೆ ಹೊಳಿತಾನೆ, ಕೆಳಗೆ ಬಿದ್ರೆ ಏನು ಹೊಳಿತಾನೆ? ಹೊಳೆಯಲ್ಲ ಅಲ್ವಾ. ತನ್ನ ಪ್ರಕಾಶವನ್ನ ಕಳ್ಕೊಂತಾನೆ. ಹಾಗೆ ಇಲ್ಲೂ ಕೂಡ ಸೂರ್ಯನ ಹಾಗೆ ಭರತ ಕೂಡ ಕೆಳಗೆ ಬಿದ್ದಿರಲ್ಲ, ಅವನ ಒಂದು ಪ್ರಕಾಶಮಾನ ಎಲ್ಲೋಯ್ತು, ತೇಜಸ್ಸು ಎಲ್ಲೋಯ್ತು ಅಂತ ಬಿಟ್ಟು ಅವನು ಪ್ರಶ್ನೆಯನ್ನು ಮಾಡ್ಕೊಂತಾನೆ. ನೋಡಿ, ಭರತನ ಮುಖ ಹೇಗಿದ್ರೆ ಬಾಡಿ ಬಣ್ಣ ಹಿಟ್ಟಿತ್ತು, ಮುಖ ಬಾಡಿದಾಗ ನೋಡಿ ನಕ್ಕಾಗ ಮುಖ ಅರಳುತ್ತೆ, ಮುಖ ಸಣ್ಣ ಏನು ತುಪ್ಪಾದಾಗ ಮುಖ ಚಿಕ್ಕದಾಗುತ್ತೆ, ಬಾಡಿ ಹೋಗುತ್ತೆ. ಹಾಗೆ ಇಲ್ಲೂ ಕೂಡ ಬಣ್ಣವು ಕೂಡ ಕೆಟ್ಟಿದೆ ಅಂತೆ. ದೇಹವು ಹೊರಗೆ ಕೈ ಕೃಶವಾಗಿತ್ತು. ಕೃಶ ಅಂದ್ರೆ ನಿತ್ರಾಣ. ಕೃಶವಾಗಿತ್ತು, ದೇಹ ಸಂಪೂರ್ಣವಾಗಿ ನಿತ್ರಾಣವಾಗಿದೆ, ತುಂಬಾ ಬಳಲಿದೆ, ಆಯಾಸಗೊಂಡಿದೆ, ನಿತ್ರಾಣವಾಗಿದೆ ಅಂತ. ಅವನು ತನ್ನ ತಮ್ಮನಾದ ಭರತನೇ ಎಂಬುದನ್ನ ರಾಮನಿಗೆ ತಟ್ಟನೆ ತಿಳಿಯಲ್ಲ. ಯಾರೋ ವ್ಯಕ್ತಿ ಇರಬಹುದು ಅಂತ ಬಹುಶಃ ಅವನು ಬಾಳಲಿರ್ತಕ್ಕಂತಹ ಮುಖವನ್ನ ಅಥವಾ ಕಪ್ಪಾಗಿರ್ತಕ್ಕಂತಹ ಒಂದು ದೇಹವನ್ನ ಅಥವಾ ತುಂಬಾ ಸುಸ್ತಾಗಿ ಆಯಾಸಗೊಂಡು ನಿತ್ರಾಣವಾಗಿರ್ತಕ್ಕಂಥ ದೇಹವನ್ನ ನೋಡಿದಾಗ ಯಾರೋ ಬೇರೆ ವ್ಯಕ್ತಿ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದ. ಯಾವಾಗ ಸಮೀಪಕ್ಕೆ ಬಂದು ಅವನ ಒಂದು ಮುಖದ ದೃಷ್ಟಿಕೋನವನ್ನ ನೋಡ್ತಾನೋ ಇವನು ಬೇರೆ ಯಾರು ಅಲ್ಲ, ನನ್ನ ತಮ್ಮನಾಗಿರ್ತಕ್ಕಂತಹ ಭರತನೇ ಅಂತೇಳಿ ಗುರುತ ನಡೀತಾನೆ. ಆಮೇಲೆ ಗುರುತು ಹಿಡಿದ ಕೂಡಲೇ ಎದ್ದು ಬಂದು ಕೈಯಿಂದ ಎತ್ತಿದನು. ಆತನನ್ನ ಪ್ರೀತಿಯಿಂದ ಮಾತನಾಡಿಸಿ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಸಾವಧಾನವಾಗಿ ಕುಶಲ ಪ್ರಶ್ನೆಗಳನ್ನ ಕೇಳಿದನು. ಸೊ ಅವನನ್ನ ಸುಸ್ತನ್ನ ಸ್ವಲ್ಪ ಹೋಗಾಗೆ ಮಾಡಿಬಿಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡ್ಬಿಟ್ಟು ಕೆಲವೊಂದಷ್ಟು ಕುಶಲೋಪಚಾರದ ಪ್ರಶ್ನೆಗಳನ್ನ ಕೇಳ್ತಾನೆ. ಪ್ರಾರಂಭದ ಮಾತುಗಳೆಲ್ಲ ಮುಗಿದ ಬಳಿಕ ಅಯೋಧ್ಯೆಯಲ್ಲಿ ಭರತನ ಆಡಳಿತವು ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿಯಲು ರಾಮನ ಹಲವು ಪ್ರಶ್ನೆಗಳನ್ನ ಈ ಮುಂದಿನಂತೆ ಹಾಕಿದನು. ಬಹುಶಃ ರಾಮನ ದೃಷ್ಟಿಕೋನದಲ್ಲಿ ಯಾಕೆ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಅಂತಂದಾಗ, ರಾಮನ ಪ್ರಕಾರವಾಗಿ ಭರತ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕವನ್ನ ಮಾಡಿಕೊಂಡು ರಾಜನಾಗಿ ಆಳ್ವಿಕೆಯನ್ನ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಭಾವನೆ ಇದೆ. ಸೊ ಹಾಗಾಗಿ ಈ ತರದ ಒಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಹೋಗ್ತಾನೆ. ರಾಮರಾಜ್ಯದ ಕಲ್ಪನೆಯನ್ನ ಭರತನಲ್ಲಿ ತುಂಬಬೇಕು ಅನ್ನೋದು ಕೂಡ ಇದೆ. ಹಾಗಾಗಿ ಪ್ರಶ್ನೆ ಕೇಳ್ತಕ್ಕಂಥದ್ದು, ಭರತ ರಾಜ್ಯವನ್ನ ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು. ಮಂತ್ರಾಲೋಚನೆ ಅಂತಕ್ಕಂಥದ್ದು ಒಂದು ರಾಜ್ಯಸಭೆ ಅದು. ಮಂತ್ರಾಲೋಚನೆ ಅಂತಕ್ಕಂಥದ್ದು ರಾಜ್ಯಸಭೆ. ಸೊ ಆ ಒಂದು ರಾಜ್ಯಸಭೆಗೆ ರಾಜನಿರ್ತಾನೆ, ಎಲ್ಲ ಮಂತ್ರಿ ಮಂಡಲದ ಸಚಿವರು ಇರ್ತಾರೆ, ಒಂದಷ್ಟು ಊರಿನ ಒಂದು ನಗರದ ಗ್ರಾಮಸ್ಥರು ಕೂಡ ಭಾಗವಹಿಸಿರ್ತಾರೆ. ಅಂದ್ರೆ ಮುಖ್ಯವಾಗಿ ಎಲ್ಲರೂ ಕೂಡ ಭಾಗವಹಿಸ್ಲಿಕ್ಕೆ ಆಗಲ್ಲ, ಮುಖ್ಯತಃ ಬೇಕಾಗಿರ್ತಕ್ಕಂಥ ಒಂದಷ್ಟು ಇರ್ತಾರೆ. ಸೊ ಆ ಒಂದು ಮಂತ್ರಾಲೋಚನೆ ಸಭೆಯಲ್ಲಿ ಒಂದು ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗೌಪ್ಯವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ನಡೀತಕ್ಕಂಥ ಒಂದು ಸಭೆ ಅದು ಆಗಿರುತ್ತೆ. ಸೊ ಅದು ಮುಖ್ಯವಾಗಿರ್ತಕ್ಕಂಥದ್ದು. ಆ ಒಂದು ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯ ಅಂದ್ರೆ ಮುಖ್ಯ ಸಚಿವ ಅಂತ ಹೇಳ್ಬಿಟ್ಟು. ಅಮಾತ್ಯ ಅಂದ್ರೆ ಮುಖ್ಯ ಸಚಿವ ಅಂತ ಹೇಳ್ಬಿಟ್ಟು ಆ ಮಂತ್ರಾಲೋಚನೆಯನ್ನ ಗೌಪ್ಯವಾಗಿಟ್ಟಿರಬೇಕು. ಅಂದ್ರೆ ರಾಜ್ಯಸಭೆಯಲ್ಲಿ ಇರ್ತಕ್ಕಂಥ ಒಂದು ತುಂಬಾ ಗಂಭೀರವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರ್ತಾರೆ, ನಿರ್ಧಾರವನ್ನ ಕೈಗೊಂಡಿರ್ತಾರೆ. ಹಾಗಾಗಿ ಅಲ್ಲಿ ನಡೀತಕ್ಕಂಥ ಅಷ್ಟು ಎಲ್ಲಾ ವಿಚಾರಗಳನ್ನು ಕೂಡ ಗುಟ್ಟಾಗಿ ಇಟ್ಟಿರಬೇಕಾಗುತ್ತೆ. ಸೊ ಅದು ರಟ್ಟಾದ್ರೆ ಅದು ಏನೇನೋ ಒಂದು ನಿರ್ಧಾರ ಬೇರೆ ರೀತಿ ಅನರ್ಥಕ್ಕೆ ಕಾರಣ ಆಗ್ತಕ್ಕಂಥ ಒಂದು ಸಂಭವ ಇರುತ್ತೆ. ಹಾಗಾಗಿ ಅವನ್ನೆಲ್ಲವನ್ನೂ ಕೂಡ ಗುಪ್ತವಾಗಿ ಇಟ್ಟಿದೆಯಾ ಅಂತ ಬಿಟ್ಟು ಕೇಳ್ತಾರೆ. ನೀನು ನಿದ್ರಾವಶನಾಗದೆ ಯುಕ್ತ ಕಾಲದಲ್ಲಿ ಎಚ್ಚರ ಬೀಳುತ್ತಿರುವೆಯಾ? ನಿದ್ರಾವಶನಾಗದೆ ಅಂದ್ರೆ
ರಾತ್ರಿ ಹೊತ್ತು ನಿದ್ದೆ ಮಾಡೋದಂತಲ್ಲ, ಹಗಲತ್ತೂ ಕೂಡ ಅಂದ್ರೆ ಎಲ್ಲರ ಮೇಲೂ ಕೂಡ ನಿನ್ನ ಗಮನವನ್ನ ಕೇಂದ್ರೀಕರಿಸಿ ಅಂದ್ರೆ ನಿನ್ನ ಕಣ್ಣನ್ನ ಇಟ್ಟಿರ್ಬೇಕಂತಿರ್ತಲ್ಲ, ನಿನ್ನ ಮೂರನೇ ಕಣ್ಣ ಇಟ್ಟಿರ್ಬೇಕಂತಲ್ಲ, ಆ ರೀತಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಕೂಡ ನೀನು ಗಮನವನ್ನ ಇಟ್ಟಿರಬೇಕು. ಯಾರು ಕೂಡ ನಿನ್ನನ್ನ ಬಿಟ್ಟು ಅಥವಾ ನಿನ್ನ ನಡೆಯನ್ನ ವಿರೋಧಿಸ್ತಕ್ಕಂಥವ್ರು ಅಥವಾ ಬಿಟ್ಟು ಹೋಗತಕ್ಕಂಥ ವಿಷಯವನ್ನ ರಟ್ಟು ಮಾಡ್ತಕ್ಕಂಥವ್ರು ಆಗಿರಬಾರದು. ಸೊ ಆ ರೀತಿ ನೀನು ನಿದ್ರೆ ಮಾಡೋದು ಸದಾ ಕಾಲ ಎಚ್ಚರಿಕೆಯಿಂದ ನೀನು ಇರಬೇಕು ಅಂತ ಹೇಳ್ಬಿಟ್ಟು, ರಾತ್ರಿಯ ಕಡೆಯ ಜಾವದಲ್ಲಿದ್ದು ರಾಜನೀತಿಯ ಕರ್ತವ್ಯಗಳನ್ನ ಪರ್ಯಾಲೋಚಿಸುತ್ತಿದ್ದೀಯಾ. ನೋಡಿ, ರಾತ್ರಿ ಜಾವದಲ್ಲಿ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ರಾಜರಿಗೆ ಕೆಲವೊಂದಷ್ಟು ಸಮಸ್ಯೆಗಳು ಬಂದಂತಾಗ, ಕಷ್ಟ ನೋವು ಅಂತ ಬಂದಾಗ ನಿದ್ರೆಯನ್ನು ಕೂಡ ತೆರಿಬೇಕಾಗುತ್ತೆ, ಊಟವನ್ನು ಕೂಡ ಬಿಡಬೇಕಾಗುತ್ತೆ. ಸೊ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಎದ್ಬಿಟ್ಟು ನೀನು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದೀಯಾ ಅಥವಾ ಯೋಚನೆಯನ್ನ ಮಾಡ್ತಾ ಇದೀಯಾ ಅಂತ ಹೇಳಿಬಿಟ್ಟು ಪ್ರಶ್ನೆಯನ್ನ ಮಾಡ್ತಾನೆ. ಜೊತೆಗೆ ನೀನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರುವುದಿಲ್ಲವಷ್ಟೇ. ಹಾಗಾಗಿ ಒಂದು ರೀತಿ ಸರ್ವಾಧಿಕಾರಿ ತರ ನೀನೊಬ್ಬನೇ ಎಲ್ಲಾ ನಿರ್ಣಯಗಳನ್ನ ಕೈಗೊಳ್ತಾ ಇದೀಯಾ, ಮಾಡಬಾರದು. ಒಂದು ಸಭೆ ಅಥವಾ ರಾಜ್ಯ ಸಭೆ ಅಂತಂದಾಗ ರಾಜ್ಯದಲ್ಲಿ ಎಷ್ಟೆಷ್ಟು ಸಚಿವರು ಇರ್ತಾರೋ, ಮಂತ್ರಿ ಮಂಡಲ ಇರುತ್ತೋ ಆ ಎಲ್ಲರ ಅಭಿಪ್ರಾಯ ಅಂತಕ್ಕಂಥದ್ದು ಕೂಡ ಮುಖ್ಯ ಇರುತ್ತೆ. ಸೊ ಎಲ್ಲರ ಅಭಿಪ್ರಾಯವನ್ನ ನಾವು ಜಾರಿಗೊಳಿಸಬೇಕಾಗಿರುತ್ತೆ. ಸೊ ಅದು ರಾಜರ ಕರ್ತವ್ಯ ಇರುತ್ತೆ. ಹಾಗಾದ್ರೆ ನಾನು ರಾಜ ಏನಿ ಅಂತ ಹೇಳ್ಬಿಟ್ಟು ನನ್ನ ನಿರ್ಣಯವೇ ಸುಪ್ರೀಂ ಅಂತಿಮ ತೀರ್ಪು ಅಂತೇಳಿ ಕೂಡ ಹಾಗಿಲ್ಲ. ಅದನ್ನಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾವುದಕ್ಕೂ ಕೂಡ ನಿನ್ನೊಬ್ಬನ ಒಂದು ನಿರ್ಣಯವನ್ನ ತೀರ್ಮಾನವನ್ನ ಕೊಡ್ತಾ ಇಲ್ಲ ತಾನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನ ವೃತ ಸೇರಿಸಿ ಚರ್ಚಿಸುವುದಿಲ್ಲವಷ್ಟೇ. ಹಾಗೆ ಚರ್ಚೆ ಮಾಡ್ಲಿಕ್ಕೆ ಒಂದಷ್ಟು ಜನ ಬೇಕಂತ ಎಲ್ಲರನ್ನೂ ಸೇರಿಸಲಿಕ್ಕೆ ಆಗುತ್ತೆ, ಗುಂಪುಗಾರಿಕೆ ಮಾಡೋಕ್ಕಾಗುತ್ತಾ? ಇಲ್ಲ, ಗುಂಪು ಮಾಡಿದ್ರೆ ಅದು ಗೊಂಬೆ ಆಗುತ್ತೆ. ಹಾಗಾಗಿ ಮುಖ್ಯತಃ ಎಷ್ಟು ಬೇಗ ಅಷ್ಟಿರ್ಬೇಕಂತ ಹೇಳ್ಬಿಟ್ಟು ನಿನ್ನ ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಜ್ಯದಲ್ಲಿ ಬಹಿರಂಗವಾಗುವುದಿಲ್ಲವಷ್ಟೇ. ಗುಟ್ಟಾಗಿ ಇಟ್ಟಿರಬೇಕು, ಬಹಿರಂಗ ಮಾಡಬಾರದಂತ. ಅಲ್ಪ ಪ್ರಯತ್ನದಿಂದ ಬಹು ಫಲವನ್ನ ಕೊಡತಕ್ಕ ಕಾರ್ಯವನ್ನ ಕೂಡಲೇ ಆಚರಣೆಗೆ ತರುತ್ತಿರವೇ ಅಷ್ಟೇ. ಅದನ್ನ ಆಚರಣೆಗೆ ತರಲು ದನ ಮಾಡುವುದಿಲ್ಲ ತಾನೇ. ಒಂದು ಯಾವ್ದಾದ್ರು ಉತ್ತಮವಾಗಿರ್ತಕ್ಕಂತಹ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿರ್ತಂದಾಗ ಇವತ್ತು ಮಾಡಿದ್ರೆ ಅದು ನಾಳೆ ಮಾಡೋಣ, ಇನ್ನೊಂದು ವಾರ ಬಿಟ್ಟು ಮಾಡೋಣ ಅಥವಾ ತಿಂಗಳು ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಯಾವತ್ತೂ ಕೂಡ ಮುಂದೆ ಆಗ್ತಾ ಹೋಗಬಾರ್ದು. ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಆ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು, ಅದನ್ನ ಜಾರಿಗೆ ತರಲಿಕ್ಕೂ ಕೂಡ ತರಬೇಕು. ಸೊ ಅದರಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ತುಂಬಾ ತಡ ಮಾಡಬಹುದು, ಜಾರಿಗೆ ತರಬೇಕು, ಒಳ್ಳೆಯ ಕೆಲಸ ಆದಷ್ಟು ಬೇಗ ಆಗ್ಬೇಕು ಅಂತ ಹೇಳ್ಬಿಟ್ಟು. ಇನ್ನ ನೀನು ಆಚರಣೆಗೆ ತರಬೇಕಿರುವ ಮಂತ್ರಾಲೋಚನೆ ಮೊದಲೇ ಸಾಮಂತರಾಜನಿಗೆ ತಿಳಿದಿರುವುದಿಲ್ಲ ತಾನೇ. ಇನ್ನು ತನ್ನ ಸಾಮಂತರಾಜ ತನ್ನ ಅಧೀನ ಅರಸರಿಗೆ ನಿನ್ನ ಒಂದು ವಿಚಾರಗಳು ತಿಳಿಯುವುದಿಲ್ಲ ತಾನೇ. ಯಾಕೆ ಗೊತ್ತಾಗಿರ್ಬೇಕು, ನೀನು ಹೇಳಿದಾಗ ಅಷ್ಟೇ ಗೊತ್ತಾಗಬೇಕು ಹೊರತು ನೀನು ಹೇಳೋದಕ್ಕಿಂತ ಮುಂಚಿತವಾಗಿ ಅದು ಗೊತ್ತಾಗಬಾರದು ಅಂತ ಹೇಳಿ. ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು. ಇಲ್ಲವೇ ಅದಕ್ಕಷ್ಟಾದ್ರೂ ಆಚರಣೆಗೆ ಇಲ್ಲಿ ಬಂದಿರಬೇಕು. ಅಂದ್ರೆ ಸಾಮಂತರ ರಾಜರಿಗೆ ಗೊತ್ತಾಗುವಷ್ಟರಲ್ಲಿ ಆ ಒಂದು ನಿನ್ನ ಒಂದು ಯೋಜನೆ ಅಂತಕ್ಕಂಥದ್ದು ಕಾರ್ಯಗತಗೊಂಡಿರಬೇಕು. ಅಟ್ಲೀಸ್ಟ್ ಒಂದು ಅರ್ಧ ಅದರಲ್ಲಿ ಯಶಸ್ಸುಗೊಂಡಿರಬೇಕು ಅಂತ ಬಿಟ್ಟು ನೀನಾಗಲಿ ನಿನ್ನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊರಿಗಿಂತಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಲ್ಲಿರುವೆಯ. ಹಾಗಾಗಿ ಜನರಿಗಾಗಲಿ ಅಥವಾ ಸಾಮಂತ ಅರಸರಿಗಾಗಲಿ ಅಥವಾ ಬೇರೆಯವರಿಗಾಗಲಿ ಒಂದು ವಿಚಾರವನ್ನ ಗೊತ್ತಾಗಿ ಅನರ್ಥಕ್ಕೆ ಈಡಾಗುವ ಬದಲು ತುಂಬಾ ಬುದ್ಧಿವಂತಿಕೆಯಿಂದ ನೀನು ಮಾಡ್ತಕ್ಕಂಥ ಯೋಜನೆ ಆಗಿರ್ಬೋದು, ಕಾರ್ಯತಂತ್ರ ಆಗಿರ್ಬೋದು, ಅದೆಲ್ಲದನ್ನು ಕೂಡ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ಬೇಕು. ಆತರ ಹೋಗ್ತಾ ಇದೆ ಅಂತ ಹೇಳ್ತಾ ಮುಂದುವರಿಸ್ತಾ ಇದ್ರೆ ಪಾಠ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡಿ. ಇವತ್ತಿಗೆ ಅಲ್ಲಿ ಅಷ್ಟಕ್ಕಿರಲಿ. ನೆಕ್ಸ್ಟ್ ಇವತ್ತಿನ ಹೋಮ್ವರ್ಕ್ಗೆ ಸಂಬಂಧಪಟ್ಟಂತೆ ಈ ಒಂದು ಪಾಠ ಏನ್ ಮಾಡಿದ್ನೋ, ಈ ಒಂದು ರಾಮರಾಜ್ಯ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೋಮ್ವರ್ಕ್ ನಮ್ಮ ಲೇಖಕರು ಅವರು ಎಲ್ಲಿ ಹುಟ್ಟಿದ್ರು, ಎಷ್ಟರಲ್ಲಿ ಹುಟ್ಟಿದ್ರು, ಮತ್ತು ಅವ್ರು ಬರೆದಿರ್ತಕ್ಕಂತಹ ಕನ್ನಡ ಕೃತಿಗಳು ಯಾವುವು, ಮತ್ತು ಅವ್ರು ಬರೆದಿರ್ತಕ್ಕಂಥ ಸಂಸ್ಕೃತ ಕೃತಿಗಳು ಯಾವುವು, ಮತ್ತೆ ಯಾವ್ಯಾವ ಪ್ರಶಸ್ತಿಗಳು ಅವರಿಗೆ ಬಂದಿದೆ, ಈ ಒಂದಷ್ಟು ವಿಚಾರಗಳನ್ನ ಪ್ರಶ್ನೆಗಳನ್ನ ಹೋಮ್ವರ್ಕ್ ಮಾಡ್ಕೊಂಡು ನಾಳೆ ಮಾಡ್ಕೊಂಡು ಆಗೋದಲ್ಲ.